ಕರ್ನಾಟಕದ ಮೊದಲ ಮಹಾಮಂಡಲೇಶ್ವರರಾಗಿ ಪೂಜ್ಯ ಗುರುಗಳಾದ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಭಾರತದ ನಾಗು ಸಾಧು ಸನ್ಯಾಸಿ ಪರಂಪರೆಯಲ್ಲಿ ಇದು ಅತ್ಯುನ್ನತ ಹುದ್ದೆಯಾಗಿದೆ. ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದವರಿಗೆ ನೀಡಲಾಗುವ ಗೌರವಕ್ಕೆ ಪಾತ್ರರಾಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಈ ಆಶೀರ್ವಚನದ ಶುಭ ಸಮಯಕ್ಕಾಗಿ ಈ ಸಂದರ್ಭ ತನ್ಮಧ್ಯೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಆರ್ ಎಂ ನಾಯ್ಕರವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸುವಂತಹ ಸಂದರ್ಭ. ಶ್ರೀಯುತ ಸುರೇಶ್ ನಾಯ್ಕ ಅವರು ಅದನ್ನು ನೆರವೇರಿಸಿಕೊಡ್ಬೇಕಂತ ವಿನಂತಿಸಿಕೊಳ್ತಾ ಅವ್ರಿಗೇನೇನು 10 ಶಾಲೆ ಹಾಕಿದ್ರು ಸಾಕಾಗಲಿಕ್ಕಿಲ್ಲ. ಬೈ ಪ್ರಭು ರಾಮಚಂದ್ರ ಶಾಂತಿ, ನೆಮ್ಮದಿ, ಕೀರ್ತಿ, ಭಾಗ್ಯ ಎಲ್ಲ ಕೊಟ್ಟು ಜನ ಕಲ್ಯಾಣ ಮಾಡ್ತಾ ಎಂಥದ್ದು ಇದು ಮೈಕ ಒಂದ್ಸಲ ಪೂರ್ವ ಹೋಗ್ತದೆ, ಪಶ್ಚಿಮ ಹೋಗ್ತದೆ, ಎಲ್ಲ ಬರೆಸ್ಬೇಕು, ಎಲ್ಲ ರಾಮಾಯ ರಾಮಪುತ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕ ಜಗನ್ಮಂತಂಬ್ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೇವನಾದಂಥ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ, ಸ್ಥಳ ದೇವತೆಯಾದಂಥ ರಾಮನಾಥ ಪರಿವಾರ ದೇವರಿಗೆ ನಮಸ್ಕರಿಸ್ತಾ, ಈ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ, ಸಭಾಗಿರ್ತಕ್ಕಂಥ ಭಗವತ್ ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತ ಋಷವಾಣಿ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸುಖ, ಶಾಂತಿ, ನೆಮ್ಮದಿಯನ್ನು ಹರಿಸ್ತಾ ಇದ್ದೇವಂತೆ. ಅದಕ್ಕೆ ಪೂರಕವಾಗಿ ಪವಿತ್ರ ಪುಣ್ಯಕ್ಷೇತ್ರದಲ್ಲಿ ಇಂಥ ಒಂದು ಅದ್ಭುತವಾದಂಥ ಧರ್ಮ ಕಾರ್ಯ ನಡೀತಾ ಇದೆ. ಇವತ್ತು 2 ತಿಂಗಳಿಂದ ಈ ಕುಂಭಮೇಳ ಅಯೋಧ್ಯೆಯಲ್ಲಿದ್ದ ಅದ್ಭುತವಾದ ಧೂಳು ಹೊಗೆಯಿಂದಾಗಿ ಒಂದಷ್ಟು ನಮ್ಮ ಇದಕ್ಕೆ ಶೀತ, ಕಫ, ಬ್ರಾಂಕೈಟಿಸ್ ಮಾತಾಡಲಿಕ್ಕೆ ಆಗೋದಿಲ್ಲ ಮಗ ಅಂತ ಹೇಳಿದ್ದೆ ಆರ್ ಎಂ ನಾಯ್ಕರ ಹತ್ರ. ರಾಮನಾಥ್ ಅವಕಾಶ ಕೊಟ್ಟರೆ ಮಾತಾಡ್ತೇನೆ ಅಂತೆ, ಆದರೆ ಉಪಸ್ಥಿತರಿರಬೇಕಲ್ಲ, ಅದಕ್ಕಾಗಿ ಬಂದಿದ್ದೇನೆ. ಸ್ವಾಮಿ ಎಷ್ಟು ಮಾತಾಡಲಿಕ್ಕೆ ಅನುಕೂಲ ಕೊಡ್ತಾರೆ ಅಂದರೆ 2 ತಿಂಗಳಲ್ಲಿ ಈಗ ಲಕ್ಷ್ಮಣನಾಗಿ ನಿದ್ರೆ ಇಲ್ಲ, ನಿದ್ರೆ ಬರುವುದಿಲ್ಲ, ಶೀತ ಕೆಮ್ಮು ಈಗ ಅಭ್ಯಾಸ ಆಗಿದೆ ಶರೀರಕ್ಕೆ. ಹಾಗೆ ಒಂದು ಅಯೋಧ್ಯೆಯಲ್ಲಿ 25 ದಿವಸ ನಮ್ಮ ಕೆಲಸ ಸ್ವಲ್ಪ ಶುರುವಾಗಿದೆ. ಭೂಮಿ ಪೂಜೆ ಆಗಲಿಲ್ಲ, ಅದಕ್ಕೆ ಆದಿತ್ಯನಾಥನ ಕರೆಸಿ ಮಾಡ್ತೇನೆ. ಕುಂಭದಲ್ಲಿ ಸುಮಾರು 1 ತಿಂಗಳಿದ್ದೆವು. ಎಲ್ಲ ಕಾರಣದಿಂದ ಶರೀರ ಎಂಥವರನ್ನು ಬಿಡೋದಿಲ್ಲಂತೆ ತೊಂದರೆಗೂ. ಎಂಥ ಋಷಿ ಇರ್ಬೋದು, ರಾಜ ಚಕ್ರವರ್ತಿ ಇರ್ಬೋದು, ಎಂಥವ್ರ ಮೇಲೆ ಅದು ತನ್ನ ಕೆಲಸವನ್ನು ಮಾಡ್ತದೆ. ಇವತ್ತೊಂದು ಈ ಪುಣ್ಯ ಭೂಮಿಯಲ್ಲಿ ಎಲ್ಲ ಸದ್ಭಕ್ತರನ್ನು ಸೇರಿಸಿ ಸರ್ವಶ್ರೇಷ್ಠರಾದಂಥ ನಮ್ಮ ಹಿರೇಭಟ್ರು ಪರಂಪರೆ ಸಿಟಿಕಂಟ್ರಿ ನಮ್ಮ ಭಾಳ ಪ್ರೀತಿಯ ಶಿಷ್ಯ, ಅವ್ರ ಮಗ ಸಣ್ಣ ಪ್ರಾಯದಲ್ಲಿ ಅಮೃತೇಶ್ ನಮ್ಮ ಭಾಳ ಪ್ರೀತಿಗೆ ಒಳಪಟ್ಟವರು. ಪುರೋಹಿತರು ಯಾರು ಅಂತ ಕೇಳಿದೆ, ನಮ್ಮ ಯಾರು ಆರ್ ಎಂ ನಾಯ್ಕ ಹತ್ರ ಕೇಳಿದೆ. ಕೆಲವೊಂದು ಸ್ವಲ್ಪ ಈ ಗರ್ವ ಈಗೋ ಇರುವ ಪುರೋಹಿತರ ಕಂಡ್ರೆ ನನಗೆ ಸಿಟ್ಟು ಬರ್ತದೆ. ಪುರೋಹಿತನಿಗೆ ನೈಜವಾದಂಥ ಬ್ರಾಹ್ಮಣ್ಯ ಇರಬೇಕು ಅಂತ ಅದನ್ನು ಕಂಡೆ. ಅದಕ್ಕಾಗಿ ನನ್ನ ಶಿಷ್ಯ ಹೇಳಿದ, ಗುರುಗಳೇ ನೀವು ದೀಪ ಹಚ್ಚಿಸಿದ್ದೆ, ಮಗ ನೀನು ಬಾ ಅಂತ ಅಮೃತೇಶನ ಕೈಯಲ್ಲಿ ದೀಪ ಕೊಟ್ಟೆ. ಅಂದರೆ ಮನುಷ್ಯ ಪೂರ್ವಾರ್ಜಿತವಾದ ಪುಣ್ಯವನ್ನು ಪಡ್ಕೊಂಡು ಬಂದಿರ್ತಾನೆ, ಅದಕ್ಕೆ ಅವಕಾಶ ಸಿಕ್ಕಿದಾಗ ಆ ಪುಣ್ಯದ ಭಾಗ್ಯೋದಯ ಆಗ್ತಂತೆ. ಅಂಥ ಪರಂಪರೆಯವರು. ಭಗವಂತ ಎಲ್ಲರೊಳಗೆ ಇದ್ದಾನೆ, ಸರ್ವಂತರ್ಯಾಮಿ ಕೂಡ ಹೌದು. ಎಲ್ಲ ಜೀವಾತ್ಮರು ಕೂಡ ಎವರ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್, ದಿ ಡಿವಿನಿಟಿ ಆಫ್ ದಿ ಮ್ಯಾನಿಫೆಸ್ಟೇಷನ್ ಇಸ್ ಕಾಲ್ಡ್ ರಿಲಿಜಿಯನ್ ಅಂತ ಹೇಳ್ತೇವೆ. ಪ್ರತಿಯೊಂದು ಆತ್ಮಗಳು, ಅಂತರಾತ್ಮಗಳು ಪವಿತ್ರವಾಗಿದೆ, ಅದು ಭಗವಂತನ ಸಿಡಿದು ಬಂದಂಥ ಕಿಟಿಗಳು ಅಂತ ಹೇಳಿದೆ. ಅಂದರೆ ನಾವು ಎಲ್ಲರೂ ಭಗವಂತ, ಹೌದೇ ಅಲ್ವಾ? ಇನ್ನೊಂದು ಕಡೆಯಲ್ಲಿ ನಾವು ಆಪೋ ನಾರಾಯಣ ಅಂತ ಹೇಳ್ತೇವೆ. ನೀರನ್ನು ಭಗವಂತನಿಗೆ ನಾರಾಯಣನಿಗೆ ಹೋಲಿಸ್ತೇವೆ. ನೀರಿನಲ್ಲಿ ಎಷ್ಟು ವಿಧ ಇದೆ. ತೀರ್ಥ ಕೊಟ್ಟಾಗ, ಪುರೋಹಿತರು ತೀರ್ಥ ಕೊಟ್ಟಾಗ ತೀರ್ಥವನ್ನು ಸೆಕೊಂಡು ತಲೆಗೆ ಪ್ರೋಕ್ಷಣೆ ಮಾಡ್ತೇವೆ ಅಲ್ವಾ? ಇನ್ನೊಂದು ನೀರಿದೆ, ಕೆರೆಗಳಲ್ಲಿ ತಾಯಂದ್ರು ಹೋಗಿ ಬಟ್ಟೆ ಒಗಿತಾರೆ, ಅದು ಕುಡಿಯಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಇನ್ನೂ ಅದಕ್ಕಿಂತ ಕೆಳಗಿನ ನೀರು ಇರ್ತದೆ, ಅಲ್ಲಿ ಸ್ವಲ್ಪ ಆವಸೆ ಒಂದು ಮಡ್ಡಿ ಆಗ್ತದೆ, ಅದನ್ನು ಎಮ್ಮೆ ತೊಳಿತೇವೆ ಅದರಲ್ಲಿ. ಇನ್ನೊಂದು ನೀರಿದೆ, ಚರಂಡಿ ನೀರು, ಪಕ್ಕನೆ ಕಾಲು ತಾಗಿದ್ರು ಕೂಡ ಅದಕ್ಕೆ ಸಾಬೂನು ಹಾಕಿ ತೊಳಿಬೇಕು ಅಂತ ಅನಿಸ್ತದೆ. ಹಾಗೆ ಈ ಲೋಕದಲ್ಲಿ ತುಂಬ ಜನ ಪುಣ್ಯಾತ್ಮರು ಇರ್ತಾರೆ, ಅವರು ತೀರ್ಥದ ನೀರಿನ ಹಾಗೆ ಅಂತೆ.
ಮತ್ತು ಸ್ವಲ್ಪ ಮಧ್ಯಮದವರು ಇರ್ತಾರೆ, ಅದು ಕುಡಿಯುವ ನೀರು ಅಂತ ಹೇಳ್ಬೋದು. ಅದನ್ನು ತಲೆಗೆ ಹಚ್ಕೊಳ್ತೇವೆ, ತೀರ್ಥದ ನೀರನ್ನು ತಲೆಗೆ ಹಚ್ಕೊಡ್ತೇವೆ. ಮತ್ತೊಂದು ಬಟ್ಟೆ ಒಗೆಯುವ ನೀರು, ಅದನ್ನು ಕುಡಿಯಲಿಕ್ಕೆ ಆಗೋದಿಲ್ಲ. ಇನ್ನು ಚರಂಡಿ ನೀರು, ನಾವು ಆ ಕೆಳಗೆ ಬರಬಾರ್ದು, ಚರಂಡಿ ನೀರಿಗೆ ಆಗಬಾರ್ದು ಅಂತ. ಮನುಷ್ಯ ಭಗವಂತ ಕೊಟ್ಟಿದ್ದಾನೆ, ಸ್ವಾರ್ಥಕ್ಕಾಗಿ ಏನೆಲ್ಲ ತಪ್ಪು ಮಾಡ್ದು, ಏನಪ್ಪ ಒಂದೊಂದು ವ್ಯಕ್ತಿತ್ವ ಅಂತ ಹೇಳಬಾರ್ದು. ಅಟ್ಲೀಸ್ಟ್ ಕುಡಿಯುವ ನೀರಾದರೂ ಆಗಬೇಕು, ತೀರ್ಥದ ನೀರಾಗಬೇಕು. ಈಗ ನಮ್ಮ ಅಮೃತೇಶ್ ಹೇಳಿದಾಗೆ ಅಧ್ಯಾತ್ಮ ಸಿದ್ಧಾಂತದ ಉತ್ತುಂಗತೆಗೆ ಹೋಗಬೇಕು. ಭಗವಂತನನ್ನು ನಾನು ಪೂಜಾ ಮಾಡೋಕೆ ಹೇಳಿದೆ, ನೋಡ್ರಿ ಪುರೋಹಿತರೆ, ಇದೆಲ್ಲ ನಮ್ಮ ಮಕ್ಕಳಿಗೆ ಕಲಿಸಲಿಕ್ಕೆ ಯಜ್ಞಗಳು, ಆರತಿಗಳು, ಮಂತ್ರಗಳು, ಪೋಕ್ಷಣೆ, ನಾವು ಅದನ್ನು ಅತೀತರಾದವರು. ಆದರೆ ಯಾಕೆ ಬರಬೇಕಂದ್ರೆ ನಾವು ಮಾಡೋದು ನಮ್ಮ ಗುರುಗಳೇ ನಂಬುವುದಿಲ್ಲ, ಅವರು ಕೈ ಮುಗುವುದಿಲ್ಲ, ಪೂಜೆ ಮಾಡೋದಿಲ್ಲ, ಆರತಿ ಮಾಡೋದಿಲ್ಲ, ಯಜ್ಞ ಮಾಡಿಸೋದಿಲ್ಲ ಅಂತ ಹೇಳ್ತಾರಲ್ಲ. ಅವ್ರಿಗಾಗಿ ನಾವು ಅಧ್ಯಾಪಕರ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳ್ತೇವೆ. ಅದು ಸ್ವಲ್ಪ ಕಷ್ಟದ ಕೆಲಸ. ನಾವು ಚಾತುರ್ಮಾಸ ಇರುವಾಗ ನೋಡಿದಿರಿ, 2 ತಿಂಗಳು ಮೌನ ಮಾಡ್ತಿದ್ರು, ಸಾಯಂಕಾಲ 1 ಗಂಟೆ ಜನರ ಭೇಟಿಗೆ ಬರ್ತಿದ್ದೆವು. ಎಷ್ಟೊತ್ತಿಗೆ ನಿಮಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದ, ನಿಮ್ಮ ವ್ಯಕ್ತಿತ್ವ ಶ್ರೇಷ್ಠ ಆಗ್ತದೆ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಅಭ್ಯಾಸ ಆಗಬೇಕು. ಆಗ್ತದ ಏನು? ಸುಮ್ಮನೆ ಕೂತ್ರೆ ಈ ಡಬ್ಬಿ ಇದೆಯಲ್ಲ, ಅದು ಬಿಡೋದಿಲ್ಲ, ನಿಮ್ಮನ್ನು ಜಾರಿಸ್ಕೊಂಡೇ ಇರ್ತದೆ. ಎಷ್ಟೇ ದೊಡ್ಡದು ಮಾಡ್ತೇನೆ, DC ಜಡ್ಜ ಇರ್ಬೋದು, ರಾಜ ಚಕ್ರವರ್ತಿ ಇರ್ಬೋದು, ಸ್ವಾಮಿಗಳಿಗೂ ಶುರುವಾಗಿದೆ ಅಭ್ಯಾಸ. ಆದ ಕಾರಣ ನೀವು ನಿಮ್ಮನ್ನು ಮರೆತು ಈಗ ಧ್ಯಾನ ಮಾಡ್ತೀರಾ ಅಂತ ಕೇಳಿದರೆ, ವಾಮನ ನಾಯ್ಕರೇ ಧ್ಯಾನ ಮಾಡ್ತೀರಾ, ಆರ್.ಎನ್. ನಾಯ್ಕರೇ ಧ್ಯಾನ ಮಾಡ್ತೀರಾ, ಯೋಗ ಮಾಡ್ತೀರಾ, HR ನಾಯ್ಕವು ಸ್ವಾಮಿ ಮಾಡ್ತೇವೆ ಅಂತ ಹೇಳ್ತೇವೆ. ಅಂದರೆ ಕೈಕಾಲ ಅಲ್ಲಾಡಿಸೋದು ಯೋಗ ಅಂತ ಆಗಿದೆ. ನಮ್ಮ ರಾಮದೇವ ಒಂದು ನಿಮಗೆ ಕಲಿಸಿ ಅದಲ್ಲ, ಅದನ್ನು ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳ್ತೇವೆ. ನೀವು ನಿಜವಾದ ಅಂತರಾತ್ಮನ ಧ್ಯಾನ ಮಾಡಬೇಕೆ, ನಿಮ್ಮ ಒಳಗಿರುವಂಥ ಆತ್ಮನೇ ಪರಮಾತ್ಮ ಹಿಂಗೆ ತಿಳಿಯಬೇಕಾದ್ರೆ ಅದನ್ನು ಕಾಡಿದು ನಾವು ಯೋಗ, ಯುನೈಟಿಂಗ್ ಬ್ರಿಡ್ಜ್ ಅಪ್ ಆತ್ಮ ಆ್ಯಂಡ್ ಪರಮಾತ್ಮ ಅಂತ ಹೇಳ್ತೇವೆ. ಆತ್ಮ ಮತ್ತು ಪರಮಾತ್ಮನ್ನು ಸೇರಿಸ್ತಕ್ಕಂಥ ಬ್ರಿಡ್ಜ್ ಅಂತ ಹೇಳ್ತೇವೆ. ಅದಕ್ಕೆ ನೀವು ಮಾಡಬೇಕಾದೇನು, ಸುಮ್ಮನೆ ಕೂತ್ಕೊಳ್ಳೋದು. ಸುಮ್ಮನೆ ಕೂತ್ಕೊಳ್ಳೋದು ನಮಗೇನು ನೆನಪಾಗೋದಿಲ್ವಾ? ಸುಮ್ಮನೆ ಕೂತ್ಕೊಂಡು ನೀವು ಪ್ರಾರಂಭಕ್ಕೆ ಅಂತಲ್ಲಿ ನಿಮಗೆ ಗೊತ್ತಿದ್ದಂಥ ಮಂತ್ರ, ಗಾಯತ್ರಿಯೂ ಆಗ್ತದೆ, ಅಥವಾ ರಾಮಂದು ಆಗ್ತದೆ, ಶಿವಂದು ಆಗ್ತದೆ, ಏನಾದರೂ ಮಾಡಿ ಆ ಮಂತ್ರಗಳು ಮಾಡುವಾಗ ನಿಮ್ಮ ತಲೆಯಲ್ಲಿ ಬೇಡದ್ದು ಬರ್ತದೆ. ಎಲ್ಲ ಶಿಷ್ಯರು ಹೇಳಿದ್ರು, ಗುರುಗಳೇ ನಾವು ಧ್ಯಾನ ಕೂತ್ರೆ ಬೇಡದ್ದು ಬರ್ತದೆ. ಬೇಡದ್ದು ಬರುವುದೇ ಒಂದು ಧ್ಯಾನ ಅಂತ ಹೇಳ್ತೇನೆ. ಆಲ್ರೆಡಿ ಒಂದು ಗ್ಲಾಸಿನಲ್ಲಿ ನೀರಿದ್ದರೆ ಇನ್ನೊಂದು ಗ್ಲಾಸಿನ ನೀರನ್ನು ಅದಕ್ಕೆ ನಾವು ಹಾಕುತ್ತಾ ಹೋದಾಗ ಅದು ಟಿಲ್ಟ್ ಆಗಿ ಔಟ್ ಗೋಯಿಂಗ್ ಫ್ಲೋ ಆಗ್ತದೆ. ಅದೇ ಥರ ನಿಮ್ಮ ಮನಸ್ಸಿನಲ್ಲಿ ಆಲ್ರೆಡಿ ಅಂಟಿರ್ತಕ್ಕಂಥ ಕೆಸರು ಇದೆ ಅಲ್ಲ, ಕೆಟ್ಟ ವಿಚಾರ ಇದೆ ಅಲ್ಲ, ಒಳ್ಳೆಯ ವಿಚಾರ ಒಳಪ್ರವೇಶ ಆದಾಗ ಅದು ಹೊರಗೆ ಬರಲೇಬೇಕು. ಹೆಂಡತಿ ಗಲಾಟೆ, ಶಿಷ್ಯರ ಗಲಾಟೆ, ಅಥವಾ ನಿಮ್ಮ ಸಮುದಾಯದ ಗಲಾಟೆಗಳೆಲ್ಲ ಬ್ರೈನ್ನಲ್ಲಿ ಹೊರಗೆ ಬರೋದು. ಧ್ಯಾನ ಕೂತಾಗ ಅದು ಹೊರಗೆ ಬರಲೇಬೇಕು. ಅದು ಪ್ರಿಲಿಮಿನರಿ ಸ್ಟೇಜ್ ಅಂತ ಹೇಳ್ತೇವೆ. ಆಚೆ ಹೋದಾಗ ನಾವೆಲ್ಲ 24 ಗಂಟೆ ಕೂತರು ನಮಗೆ ಆಯಾಸ ಆಗೋದಿಲ್ಲ. ಕೂತಾಗ ಮನಸ್ಸಿಗೆ ಸುರಿಗೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ನೀವು ಅಷ್ಟಾಂಗ ಯೋಗ ಮಾಡುವವರು ರಾಜಯೋಗದಲ್ಲಿ ಇರ್ಬೋದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಅಷ್ಟಾಂಗ ಯೋಗದಲ್ಲಿ ಸುರುವಿಗೆ ಸ್ಥಿರಂ ಸುಖಂ ಆಸನಂ ಸರಿಯಾದ ಸ್ಥಿತಿಯಲ್ಲಿ ಕೂತುಕೊಂಡು ಅಭ್ಯಾಸ ಮಾಡಬೇಕು. ಆಗ ನಿಮ್ಮ ಮನಸ್ಸು ಒಂದು ಸ್ಥಿರ ಸ್ಥಿತಿಗೆ ಬರುತ್ತಾ ಈ ಬ್ರೈನಿನ ಫ್ರೀಕ್ವೆನ್ಸೀಸ್ಗೆ ಅದಾಗ್ತದೆ. ಬ್ರೈನ್ನಲ್ಲಿ ಉಂಟಲ್ಲ ಹೈ ಟೈಡ್, ಲೋ ಟೈಡ್ ಅಂತದೆ, ಅಬ್ಬರದ ಅಲೆಗಳು ಬರ್ತದೆ. ಅದನ್ನು ನಿಮಗೆ ದಮನ ಮಾಡಬೇಕಾದ್ರೆ ಹೊಡೆಯುವುದಲ್ಲ, ಅದಕ್ಕೆ ಮೆಡಿಸಿನ್ ಇಲ್ಲ. ಸುಮ್ಮನೆ ಕೂತುಕೊಂಡು ನಿಮ್ಮ ಇಷ್ಟ ದೇವತೆಯ ಮಂತ್ರವನ್ನು ಮಾಡುತ್ತಾ ಇರೋದು. ಆಗ ಮನಸ್ಸಿನಲ್ಲಿ ಇನೇಲ್ ಎಕ್ಸೇಲ್ ಉಂಟು, ಅದರ ವೆಲಾಸಿಟಿ ಡಿಕ್ಲೈನ್ ಆಯಿತು. 1 ನಿಮಿಷಕ್ಕೆ ನೀವು 16 ಬಾರಿ ಶ್ವಾಸವನ್ನು ತಗೊಳ್ತೀರಿ. ಅದು ಕಮ್ಮಿ ಆಗುತ್ತಾ ಈಗ ಹಿಮಾಲಯದಲ್ಲಿ ನಮ್ಮೊಟ್ಟಿಗೆ 500 ವರ್ಷದ ಮೊನ್ನೆಯೂ ಬಂತು ನಿಮಗೆ ದೇವರಾವ್ ಬಾಬಾ. ನಾವೆಲ್ಲ ಅವರ ಹತ್ರಕ್ಕೆ 3-4 ಸಲ ಭೇಟಿ ಆಗೋದು. ಈಗ ಎಲ್ಲಿದ್ದಾರಂತೆ ಗೊತ್ತಿಲ್ಲ. ಅವರ ಆಶೀರ್ವಾದ, ಅವರು ದೇಶದಲ್ಲಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಅದ್ವಾನಿ, ಅನೇಕ ಜನರಿಗೆ ಅವರ ಆಶೀರ್ವಾದದಿಂದ ನಿಮ್ಮ ತಲೆ ಮೇಲೆ ಕಾಲಿಡೋದು. ಎಲ್ಲೋ ಹಿಮಾಲಯದ ಮೂಲೆ ಇದ್ದೀರಿ, 500 ವರ್ಷ ಆದವರು. ಅವರು ಹೇಗಿರ್ತಾರಂತೆ, ನೀವು ಕೂತುಕೊಂಡಾಗ ಇನ್ನೇಲ್ ಎಕ್ಸೇಲ್ ನ್ಯೂಟ್ರಲ್ ಆಗ್ತದೆ, ಶ್ವಾಸೋಚ್ಛ್ವಾಸ ನಿಧಾನ ಆಗ್ತದೆ, 16 ಹೋಗತಕ್ಕಂಥ ಶ್ವಾಸ 1-2ರಲ್ಲಿ ನಿಲ್ತದೆ. ಇವತ್ತೊಂದು ನಾಯಿ 50 ಶ್ವಾಸ ಕೊಡ್ತದೆ, ಪಕ್ಕಂತೆ ಶ್ವಾಸ ಕೊಡ್ತದೆ, ಬಿಡ್ತದೆ. ಅದರ ಪ್ರಾಣಶಕ್ತಿ ಬೇಗ ಬರ್ನ್ ಆಗ್ತದೆ. ಅದೇ ಥರ ಒಂದು ಆನೆ 20 ಶ್ವಾಸ 100 ವರ್ಷ ಬದುಕು ಬಲ್ಲೋದು. ಒಂದು ಟಾಯ್ಸ್ ಆಮೆ 4 ಶ್ವಾಸ ಕೊಡ್ತದೆ, 400 ವರ್ಷ ಬದುಕು ಬಲ್ಲೋದು. ಒಂದು ಸರ್ಪೆಂಟ್ ನಾಗರಾವು 2 ಶ್ವಾಸ ಡೀಪ್ ಬ್ರೀತಿಂಗ್, ಇನ್ನೇಲ್ ಎಕ್ಸೇಲ್, ಅದು 800 ವರ್ಷ ಬದುಕು ಬಲ್ಲೋದು. ನಿಮ್ಮದು ಕೂಡ ಹಾಗೆ, ನಿಮ್ಮ ಸಾಧನೆಯ ಉತ್ತುಂಗ ಸ್ಥಿತಿಗೆ ಹೋದಾಗ ಶ್ವಾಸವೇ ಇಲ್ಲ, 2 ಶ್ವಾಸದಲ್ಲಿ ಇರ್ತದೆ. ಆಗ ನಿಮ್ಮಲ್ಲಿ ಸೈನ್ಸ್ ಆದವರು ಇರ್ಬೋದು. ಇಲ್ಲಿ ಪಿನಿಯಲ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ಸ್ ಒಂದು ನ್ಯೂರೋ ಹಾರ್ಮೋನನ್ನು ರಿಲೀಸ್ ಮಾಡ್ತದೆ. ಬ್ರೈನ್ನಲ್ಲಿ ಇಂಪಾರ್ಟೆಂಟ್ ಗ್ಲ್ಯಾಂಡ್ಸ್ ಇದೆ, ಅದನ್ನು ಪಿನಿಯಲ್ ಆ್ಯಂಡ್ ಪಿಟ್ಯುಟರಿ ಅಂತ ಹೇಳ್ತೇವೆ. ಅದು ರಿಲೀಸ್ ಮಾಡುವಂಥ ಏನು ರಸಗಳನ್ನು ನಾವು ಹಾರ್ಮೋನ್ಸ್ಗಳನ್ನು ನ್ಯೂರೋ ಹಾರ್ಮೋನ್ಸ್ ಅಂತ ಹೇಳ್ತೇವೆ. ಅದನ್ನು ನಾವು ಯಾವುದು ಡೋಪಮೈನ್, ಸೆರೋಟೋನ್, ಮೆಲಟೋನ್ ಅಂತ ಹೇಳ್ತೇವೆ. ನಮ್ಮ ಆರೋಗ್ಯದಾಯಕ ಮೆಡಿಸಿನ್ಗಳು ಅಂತ ಹೇಳ್ತೇವೆ. ಅದೇ ಥರ ಮುಂದೆ ಹೋಗುತ್ತಾ ನಿಮ್ಮ ಅಧ್ಯಾತ್ಮದ ಸಿಕ್ಸ್ತ್ ಸೆನ್ಸ್ ಓಪನ್ ಆಗ್ತದೆ. ಅದನ್ನು ನಾವು ಸಿದ್ಧಿಗಳು ಅಂತ ಹೇಳ್ತೇವೆ. ನಾಳೇನಾಗಬೇಕು, ನಾಡ್ದೇನಾಗಬೇಕು ಎಲ್ಲವನ್ನದು ಒದಗಿಸಿ ಕೊಡ್ತದೆ. ಇದು ಎಲ್ಲರಲ್ಲಿಯೂ ಕೂಡ ಇದೆ. ಅದಕ್ಕೆ ಹೇಳಿದೆ, ಭಗವತ್ ಸ್ವರೂಪಿ ಬಂಧುಗಳೇ ಅಂತ. ನೀವೆಲ್ಲ ನಮ್ಮ ಬಂಧುಗಳೇ ಅಲ್ವಾ? ಎಲ್ಲರೂ ಸಂಬಂಧಿಗಳೇ ಅಲ್ವಾ? ನಿಮ್ಮ ಆತ್ಮ ನಮ್ಮ ಆತ್ಮ ಬೇರೆ ಇದೆಯಾ? ಇಲ್ಲ. ಜ್ಞಾನದ ಕೊರತೆಯಿಂದಾಗಿ ನಾನು ಬಡವ, ನಾನು ಶ್ರೀಮಂತ,
ಅದು ಮೇಲ್ಜಾತಿ, ಇದು ಕೀಳ್ಜಾತಿ, ಇದು ನಮ್ಮ ಕುಲಗುರುಗಳು, ಅದು ಅವರ ಗುರುಗಳು, ಈ ಎಲ್ಲ ಭ್ರಮೆಯಲ್ಲಿ ನಾವು ಒತ್ತಡಕ್ಕೊಳಗಾಗಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಿಜವಾದ ಸನಾತನಿ ಅಂತ ಹೇಳ್ಬೋದು. ಅದು ಚತುರ್ವೇದ ಇರ್ಬೋದು, ಷಡ್ದರ್ಶನ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ವೇದಾಂತ, ಮೀಮಾಂಸೆ ಇರ್ಬೋದು, ಅಥವಾ ಪ್ರಸ್ಥಾನ ತ್ರಯಗಳಿರ್ಬೋದು. ಇದನ್ನು ಪೂರ್ತಿಯಾಗಿ ಜೀರ್ಣಿಸಿಕೊಂಡು ಒಂದು ಹೊಸ ಜ್ಞಾನವನ್ನು, ಅಂದರೆ ಅಲ್ಲಿರ್ತಕ್ಕಂಥ ಜ್ಞಾನದ ಬೆಣ್ಣೆಯನ್ನು ಹೊರಗೆ ತಂದು ಹಂಚಿದರು. ಅದೇ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ. ಎಷ್ಟೋ ಸಲ ನೀವು ತಪ್ಪಾಗಿ ತಿಳ್ಕೊಳ್ಳಿಕ್ಕೆ, ಒಂದೇ ಜಾತಿ ಅಂದರೆ ನಾವು ನಾಮದಾರಿ ಒಂದೇ ಅಂತ ಹೇಳಿದ್ರ, ಬೆಲ್ಲವರು ಒಂದೇ ಅಂತ ಹೇಳಿದ್ರ, ದೇವರು ಒಂದೇ ಅಂತ ಹೇಳಿದ್ರ, ಅವರಾಗಲ್ಲ. ವಸುದೈವ ಕುಟುಂಬಕಂ ಅಂತ ಹೇಳಿದರು. ಅಥವಾ ಇಲ್ಲಿ ಟೀಚರ್ಸು ಮಾಸ್ಟರ್ ಇದ್ದರೆ ಹೇಳ್ತೀರಿ, ನೀವು ಮಕ್ಕಳಿಗೆ ಭಜನೆ ಮಾಡ್ತೀರಿ, ಸಾನಾವು ಬುನಕ್ತು ಸವೀರ್ಯಂ ಕರಾವೈ, ಓಂ ಸಾನಾವತ್ತು ಸಾನಾವು ಬುನಕ್ತು ಸವೀರ್ಯಂ ಕರಾವೈ ತೇಜಸ್ವಿ ನಾವಧೀತಮಸ್ತು ಮಾ ವಿದ್ವಿಷಾಯಿ. ಏನರಪ್ಪ ಅದರ ಅರ್ಥ? ಅದು ಗೊತ್ತಿಲ್ಲ ಸ್ವಾಮಿ, ಎಲ್ಲ ಕಲಿಸಿಕೊಟ್ಟಿದ್ದಾರೆ. ಆಗಲ್ಲ. ಸಾನಾವತ್ತು, ಈ ಪೆಂಡಾಲ್ನಲ್ಲಿ ಎಷ್ಟು ಜನ ಇದ್ದೀರಿ ಗೊತ್ತಿಲ್ಲ, ಯಾವ ಜಾತಿ ಇದ್ದೀರಿ ಗೊತ್ತಿಲ್ಲ. ಸಾನಾವು ಬುನಕ್ತು, ಈಗ ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸುರೇಶ್ ಆರಂ ನಾಯಕರೆಲ್ಲ, ಯಾವ ಜಾತಿ ಅಂತ ಗೊತ್ತಿಲ್ಲ. ಸವೀರ್ಯಂ ಕರಾವೈ ತೇಜಸ್ವಿ ನಾವಧೀತಮಸ್ತು ಮಾ ವಿದ್ವಿಷಾಯಿ. ಪರಸ್ಪರ ದ್ವೇಷವನ್ನು ಬಿಟ್ಟು ಜಗತ್ ಕಲ್ಯಾಣಕ್ಕಾಗಿ ಅವ ದುಡಿಯೋನಂತೆ ಯಜುರ್ವೇದ ಸೂಕ್ತ ಇರ್ತದೆ. ಆಗಿರುವಾಗ ಮತ್ತೆ ನಮಗೆ ಜಾತಿಯ ದ್ವೇಷಗಳು ಯಾಕಪ್ಪ? ನಮ್ಮ ಜಾತಿ ಮೇಲೂ, ನಮ್ಮ ಜಾತಿ ಮೇಲೂ, ನಮ್ಮ ಜಾತಿ ಮೇಲೂ. ಜಾತಿಯ ಸಂಘಟನೆಗಳು ಬೇಕು. ಸರ್ಕಾರಗಳಿಗೆ ನಿಮ್ಮನ್ನೆಲ್ಲ ಉದ್ಧರಿಸಲಿಕ್ಕೆ ಆಗುವುದಿಲ್ಲ. ಇಲ್ಲಿ ನಮ್ಮ ಮಾಡಗೇರಿ ನಾಮದಾರಿ ಸಂಘ, ಹೊನ್ನಾವರ ನಾಮದಾರಿ ಸಂಘ, ಅಥವಾ ಬಂಟರ ಸಂಘ, ಬ್ರಾಹ್ಮಣ ಸಂಘ ಎಲ್ಲವೂ ಬೇಕು. ಅವರವರ ಸಮಾಜಗಳನ್ನು ಸಂಘಟಿಸಲಿಕ್ಕಾಗಿ ಅವರವರ ಸಮಾಜದ ಸಂಘಟನೆಗಳು ಬೇಕೇ ಬೇಕು. ಆದರೆ ನಾವು ಅದರ ಫಂಡಮೆಂಟಲಿಸ್ಟ್ ಆಗಬಾರ್ದು, ಆರ್ಥೋಡಾಕ್ಸ್ ಆಗಬಾರ್ದು. ನಮ್ಮದೇ ಶ್ರೇಷ್ಠ, ನಮ್ಮದೇ ಶ್ರೇಷ್ಠ ಅಂತ. ಇದಕ್ಕೆಲ್ಲ ಟೀಚರ್ಸ್ ಇದ್ದಾಗೆ ನೀವೆಲ್ಲ ಇದ್ದೀರಿ. ಹಾಗೆ ಯಾರು ಹೇಳಿದರು? ನಮ್ಮ ಹೆಗಡೆಯವರಾತ ಇವರು ಅಂಬರೀಷ್ ಗೊತ್ತಿಲ್ಲ, ತ್ಯಾಗದಿಂದ ಕೆಲಸ ಮಾಡಬೇಕು ಅಂತ. ಸಾಂಖ್ಯದ ಕರ್ತೃ ಕಪಿಲಿ ಒಂದು ಮಾತನ್ನೇ, ನ ಕರ್ಮನ ನ ಪ್ರಜಾಯ ಧನೇನ ತ್ಯಾಗೀನಿಕ ಮೃತತ್ವ ಮಾನುಷ ಪರೇನ ನಾಕಂ ನೀತಂ ಗ್ವಾ ಇಬ್ರಾಜತಿ ಹತ್ಯತಾಯೋ ವಿಶಂತಿ. ಬುದ್ಧಿ ಎಂಬ ಗುಹೆಯಲ್ಲಿ ಒಳಗಿರ್ತಕ್ಕಂಥ ಅವಿತಿರ್ತಕ್ಕಂಥ ಪರಮಾತ್ಮನ್ನು ಕಾಣಬೇಕಾದ್ರೆ ತ್ಯಾಗದಿಂದ ಕೆಲಸ ಮಾಡಬೇಕು. ತ್ಯಾಗದ ಮೂರ್ತಿಗಳಾದಂಥ ನಮ್ಮ ಆರ್.ಎಂ. ನಾಯಕರು ಹೇಳ್ಬೋದು, ಹಲವು ವರ್ಷ ನಮ್ಮ ಶಾಲೆ ಇರುವ ಒಟ್ಟಿಗೆ ಬಂದು ಅವರಿಗೆ ಸಿಟ್ಟು ಬರುವುದಿಲ್ಲ, ಯಾರನ್ನು ದ್ವೇಷಿಸುವುದಿಲ್ಲ, ಯಾರ ಬಗ್ಗೆ ದ್ವೇಷದ ಮಾತನ್ನಾಡಿದ್ದೇ ಇಲ್ಲ. ಮತ್ತು ಕುರ್ಚಿಯಲ್ಲಿ ಕರೆದ್ರೆ ಬರುವುದಿಲ್ಲ, ಅದು ಅವರ ಅಳಿಯಂದಿರಿಗೂ ಅದೇ ಭಾವನೆ. ನಮ್ಮ HR ನಾಯಕರೇ, ಬಾರಪ್ಪ ಇಲ್ಲಿ ಕೂತ್ಕೋ, ಬೇಡ ಸ್ವಾಮಿ, ಬೇಡ ಸ್ವಾಮಿ, ಹಿರಿಯರಿದ್ದಾರೆ ಅಂತ. ಅದೊಂದು ಅದ್ಭುತವಾದ ಒಂದು ಮನೋಸ್ಥಿತಿ ಅಂತ ಹೇಳ್ಬೋದು. ಇವತ್ತು ಏನು ಕೆಲಸ ಮಾಡಿದವನಿಗೆ ಕುರ್ಚಿ ಕೊಡಿದ್ರೆ ಸಿಟ್ಟು ಬಾರ್ದು. ನಮ್ಮನ್ನು ಎದುರು ಸೀಟ್ನಲ್ಲಿ ಕುರ್ಚಿ ಇಲ್ಲ, ಹಿಂದಿನ ಸೀಟ್ನಲ್ಲಿ ಎದುರು ಸೀಟ್ ಆಗಲಿಕ್ಕೆ ಎಷ್ಟು ಜಾಗ ಇರ್ತದೆ? ಒಂದು ಸಲ ನಾವು ಸಭೆಯಲ್ಲಿ ಒಂದು ಲೀಡರ್ಸ್ ಪಟ್ಟಿ ಮಾಡಿದರೆ 15 ಜನ ಕೂರಿಸ್ಬೋದು, 30 ಜನ ಬಂದರೆ ಎಲ್ಲಿ ಕೂರಿಸೋದು? ಆ ಥರದ ಭಾವನೆಯಿಂದ ನಾವು ಹೊರಗೆ ಬರಬೇಕು. ನಮಗೆ ಇಲ್ಲಿ ಕುರ್ಚಿ ಸಿಕ್ಕಿದ್ರು ನಮ್ಮ ಇಲ್ಲಿಯ ಕುರ್ಚಿಯಲ್ಲಿಂಟಲ್ಲ, ನಾವು ನೇರವಾಗಿರಬೇಕು. ಭಗವಂತನ ಸ್ಮರಿಸುತ್ತಾ ನಮ್ಮ ಆತ್ಮನೆಂಬ ಒಂದು ಹೃದಯ ಇದೆಯಲ್ಲ, ಅಲ್ಲಿ ನಾವು ಸುಸ್ಥಿರರಾಗಿರ್ಬೇಕಂತೆ. ಅದಕ್ಕಾಗಿ ಸ್ವಲ್ಪ ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಭ್ಯಾಸ ಮಾಡಬೇಕು. ನಮ್ಮ ಬದುಕೇನೆಂದರೆ, ಜೇನು ನೊಣ ನೋಡಿದ್ರಲ್ಲ ಎಲ್ಲ, ಮತ್ತೊಂದು ಸಾಮಾನ್ಯ ನೊಣ. ಸಾಮಾನ್ಯ ನೊಣ ಏನು ಮಾಡ್ತದೆ, ಜೇನು ನೊಣ ಏನು ಮಾಡ್ತದೆ? ಜೇನು ನೊಣ ಹೂವಿನ ಮೇಲೆ ಕೂತ್ಕೊಡ್ತದೆ, ಮಕರಂದವನ್ನು ಮಾತ್ರ ತೆಗೀತದೆ. ಆ ಹೂವಿಗೆ ಏನೂ ಘಾಸಿ ಮಾಡೋದಿಲ್ಲ. ಗೊಯ್ ಅಂತ ಹೋಗಿ ಹೂವಿನ ಒಳಗೆ ಹೋಗಿ ಆ ಜೇನನ್ನು ತರ್ತದೆ, ಗೂಡು ಮಾಡ್ತದೆ. ಗೂಡು ಅದು ತಿಂತದ, ಅದನ್ನು ಆಚೆ ಈಚೆ ಓಡಿಸಿ ನೀವು ತಿನ್ನೋದು ಅಲ್ವಾ? ಅದೇ ಥರ ಅದು ಶುದ್ಧ ಜೀವಿ, ಎಲ್ಲ ರೀತಿಯಲ್ಲಿ ಒಳ್ಳೆಯ ಮೆಡಿಸಿನ್ ಅಂತಂದು ಕೊಡ್ತದೆ. ಮತ್ತೊಂದು ನೊಣ ಇದೆ, ಅದೇನು ಮಾಡ್ತದೆ ಗೊತ್ತುಂಟಾ? ಅದು ಸೀದಾ ಚರಂಡಿಯ ನೀರಿನಲ್ಲಿ ಕೂರ್ತದೆ, ಸತ್ತ ಪ್ರಾಣಿ ಮೇಲೆ ಕೂರ್ತದೆ. ಅದೇ ಹಲ್ವದ ಒಂದು ದೊಡ್ಡ ಅಂಗಡಿ ಇದ್ದರೆ ಅದ್ರ ಮೇಲೆ ಕೂಡ ಕೊಡ್ತದೆ, ನಾವು ಮಾಡೋ ಊಟದ ಮೇಲೆ ಕೂಡ ಕೊಡ್ತದೆ. ಅದಕ್ಕೆ ಇರ್ತದೆ ಶಾಸ್ತ್ರಜ್ಞರು, ನೀವು ಜೇನು ನೊಣಗಳಾಗಿ ಬದುಕಬೇಕು, ಈ ಸಾಮಾನ್ಯ ನೊಣದಾಗಿ ಬದುಕಬೇಡಿ ಅಂತ. ಉಪಕಾರಿಯಾಗಿ ಏನು ಯಾರಿಗೂ ತೊಂದರೆ ಮಾಡದೆ, ನೋಡು ಹೂವಿನ ಮೇಲೆ ಕೂತಾಗ ಹೂವಿಗೆ ಏನಾದರೂ ಘಾಸಿ ಮಾಡಲಿಲ್ಲ. ನಮ್ಮ ಬದುಕು ಕೂಡ ಹಾಗೆ. ಅದಕ್ಕೆಲ್ಲ ಉದಾಹರಣೆ ಹೇಳುವಾಗ ನಿಮ್ಮ ಈ ಮಾಡಗೇರಿಯ ತಂಡ ಎಲ್ಲ ಹಿರಿಯರಿದ್ದೀರಿ. ಕೆಲವರು ಹೇಳ್ತಾರೆ, ಹಿರಿಯರು ಕೆಲಸವೇ ಮಾಡೋದಿಲ್ಲ ಸ್ವಾಮಿ, ನೀವು 25 ವರ್ಷದ ತಂಡ ರಚಿಸಬೇಕು ಅಂತ ಇರ್ತದೆ. ಅದಕ್ಕೆ ಎಕ್ಸೆಪ್ಷನ್ ಆಗಿ ನೀವು ಇದ್ದೀರಿ. ಇಲ್ಲಿ ಕೆಲವರೆಲ್ಲ ಹಿಡಿದು ಹಿರಿಯರು ಕೆಲಸ ಮಾಡೋದಿಲ್ಲ ಸ್ವಾಮಿ, ನೀವು ಕಮಿಟಿಗೆಲ್ಲ ಮಾಡುವಾಗ 25-30 ಮಾಡಿತ್ತೆ. ಅದಕ್ಕೆ ಹೊರತಾಗಿ ನೀವು ತೋರಿಸಿಕಿಟ್ಟಿದ್ರಿ ಎಲ್ಲ 40ರಿಂದ 60, 50, 70ರವರು ಕೂಡ ಏನು ನಾವು ತ್ಯಾಗ ಮಾಡ್ತೇವೆ ಅಂತೆ. ಒಂದು ದೇವಸ್ಥಾನ ಮಾಡಿದರೆ ಬರೀ ತೀರ್ಥ ಕೊಡೋದು ಅಥವಾ ನಾವು ಲಡ್ಡು ಕೊಡೋದು, ಇನ್ನು ಪ್ರೋಕ್ಷ ಇದು ಕೊಡೋದು, ದಿನಕ್ಕೆ ಎಷ್ಟು ಕಲೆಕ್ಷನ್ ಆಯಿತು ಅಂತ ನೋಡೋದು, ಕತ್ತಲಾಗುವಾಗ ಎಷ್ಟು ಬ್ಯಾಂಕಿಗೆ ಆಗ್ತದೆ ಅಂತ. ನೀವು ಅದನ್ನು ಗಮನಿಸಲೇ ಇಲ್ಲ. ರಾಮನಾಥ ಟೆಂಪಲು, ರಾಮನಾಥ ಹೈಸ್ಕೂಲು, ರಾಮನಾಥ ಬ್ಯಾಂಕ್, ಇದಕ್ಕೆಲ್ಲ ನಾನು ಬಂದವನೇ ಅಲ್ವಾ? ನಿಜವಾದ ತ್ಯಾಗದ ತುತ್ತ ತುದಿಯಲ್ಲಿ ನೀವಿದ್ದೀರಿ. ತ್ಯಾಗೇನಿಕ ಅಮರತತ್ವ ಮಾನುಷ ಅಂತೆ. ಅಮರತತ್ವವನ್ನು, ದೇವತ್ವದ ಕಡೆಗೆ ಹೋಗಬೇಕಾದ್ರೆ, ಭಗವಂತನ ಆಶೀರ್ವಾದಕ್ಕೆ ಪೂರ್ಣ ರೀತಿಯಲ್ಲಿ ಪಾತ್ರರಾಗಬೇಕಾದರೆ ತ್ಯಾಗ ಬೇಕು ಅಂತ ಅವತ್ತು ಕಪಿಲ್ ಹೇಳಿದ್ದಾರೆ ಭಾಗವತದಲ್ಲಿ. ಅದನ್ನು ನೀವು ಮಾಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಒಂದು ಸಮಾಜ ಮುನ್ನಡೆಯಬೇಕಾದರೆ ಸಮಾಜದ ನೇತಾರರು ಕಂಬಗಳಾಗಬೇಕು. ಅದಕ್ಕೆ ತುತ್ತ ತುದಿಯಲ್ಲಿ ವಸಿಷ್ಠರಾಗಿ ಆಶೀರ್ವಾದ ಮಾಡುವವರು ಇರಬೇಕಂತೆ.
ನಾವು ಸಂತರು ಸನ್ಯಾಸಿಗಳು ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು. ಈಗ ನಮ್ಮ ಶಿಷ್ಯ ಸೂರಜ್ ಸೋನಿ ಹೇಳಿದ, ಗುರುಗಳಿಗೆ ಒಂದು ಸಮಾಜದಿಂದ ಸಮಾಜದ ಅನ್ಯ ಸಮಾಜಗಳು ಶಿಷ್ಯರು ಭಾಳ ಅಂತ. ಖಂಡಿತ ಇವತ್ತು ಭಗವಂತನ ಆಶೀರ್ವಾದ ಇಡೀ ರಾಷ್ಟ್ರದಲ್ಲಿ 1 ಕೋಟಿಯಷ್ಟು ಶಿಷ್ಯರು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ರಾಜಸ್ಥಾನ ಗುಜರಾತ್ ಹೋದರೂ 2,000 3,000 5 ಜನ ಶಿಷ್ಯರು ಸೇರ್ತಾರೆ. ಅದು ಅಹಮದಾಬಾದ್ ಬರೋಡಾ ಇರ್ಬೋದು, ಉದಯಪುರ ಜೋಧ್ಪುರ ಜೈಸಲ್ಮೇರ್ ಇರ್ಬೋದು, ಅಥವಾ ಟಾಟಾನಗರ್ ನಿಮ್ಮ ಆ ಕಡೆ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಉತ್ತರಾಖಂಡ್ ಇರ್ಬೋದು, ಏನು ಅಂತ ಗೊತ್ತಿಲ್ಲ ನಮ್ಗೆ. ಅದೆಲ್ಲ ಪೂರ್ವಜನ್ಮ ಅಂತ ಹೇಳ್ಬೋದು. ನಿಮ್ಮ ಸಾಧನೆ ಉಂಟಲ್ಲ, ನಾವು ದೊಡ್ಡ ಜನ ಅಂತ ಯಾವುದು ಹೇಳಲಿಕ್ಕಿಲ್ಲ. ಭಗವಂತ ಎಲ್ಲವನ್ನು ಕೊಡ್ತಾನೆ, ಎಲ್ಲವನ್ನು ಕಿತ್ತೋಗಿತ್ತಾನೆ. ಪಾಪ ಸೂರಜ ಬೇಜಾರು ಮಾಡಿದ್ರು, 3 ಸಲ ಸೋತಿದ್ದೇನೆ ಅಂತ. ದೊಡ್ಡ ರಾಷ್ಟ್ರದ ಅಬ್ರಾಹಂ ಲಿಂಕನ್ ಎಷ್ಟು ಸಲ ಗೊತ್ತಿದ್ದಾನೆ ಗೊತ್ತುಂಟಾ? 12 ಸೋತ. ಆಮೇಲೆ 13ನೇ ಸಲ ಇಡೀ ಅಂತಾರಾಷ್ಟ್ರ ಮಟ್ಟದ ದೊಡ್ಡ ರಾಷ್ಟ್ರದ ಅಧ್ಯಕ್ಷ ಆದಂತೆ. ಹಾಗೆ ಅವಕಾಶಗಳು ಕೆಲವರಿಗೆ ಬೇಗ ಬರ್ತದೆ, ಕೆಲವರಿಗೆ ನಿಧಾನ ಬರ್ತದೆ. ಆದರೆ ಪ್ರಯತ್ನಶೀಲನಾಗಿರಬೇಕು. ಪ್ರತಿಯೊಂದು ಪ್ರಯತ್ನಗಳು, ಪ್ರತಿಯೊಂದು ಘಟನೆಗಳು ನಮಗೆ ಒಂದೊಂದು ಲೆಸನನ್ನು ಕೊಟ್ಟು ಹೋಗ್ತದೆ. ಯಾಕೆ ತೊಂದರೆ ಆಯಿತು ಅಂತ ಲೆಸನನ್ನು ಕೊಟ್ಟು ಹೋಗ್ತದೆ. ಆದ ಕಾರಣ ಯಾರೂ ಕೂಡ ನಾವು ನಿರ್ವೀರ್ಯರಾಗುವಂಥ ಅಗತ್ಯತೆ ಇಲ್ಲ. ಮುಂದೆ ಅವಕಾಶ ಇದೆ ಎಂಬ ಭಾವನೆಯಿಂದ ಮುಂದೆ ಹೋಗಬೇಕಂತೆ. ನಿಮ್ಮ ಗುರುವಾದಂಥ ನಾನೇ ನಿಮ್ಮ ಪೀಠದಲ್ಲಿ ಸಫಿಷಿಯಂಟ್ ಏನು ದುಡ್ಡು ಇರಲಿಲ್ಲ, ಶಕ್ತಿ ಇರಲಿಲ್ಲ. ಗುರುಗಳು ಕೂರಿಸಿದರು, 9 ಕಡೆ ಶಾಖಾ ಮಠ ಆಗಬೇಕು ಮಗ ಅಂತ ಹೇಳಿದರು. ಭಗವಂತನ ಇಚ್ಛೆ ಇದ್ದರೆ ಆಗ್ತದೆ ಅಂತ ಹೇಳಿದೆ. ಎಲ್ಲ ಒಂದಷ್ಟು ರಾಶಿ ಜನ ಬಂದರು. ನಮಗೆ ಜಾತಿ ಪಾತಿ ಅಂತ ಏನೂ ಗೊತ್ತಾಗಲಿಲ್ಲ. ಹಿಂದುಳಿದವರ್ಗ ನಾಮಧಾರಿ ಇದ್ದಾರೆ, ಅದಕ್ಕೆ ಶಕ್ತಿ ತುಂಬಬೇಕೆಂಬ ಭಾವನೆ ನಿಮ್ಮನ್ನು ಕಂಡಾಗ ನಾರಾಯಣ ಗುರುಗಳಿಗೆ ಆಗಿತ್ತು. ಕೇರಳದಲ್ಲಿ ಯಾರೋ ಅಲ್ಲಿಯ ಇತಿಹಾಸಗಳಿಗೆ ಶಕ್ತಿ ತುಂಬಬೇಕು ಅಂತ. ಅದರ ಒಟ್ಟೊಟ್ಟಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಜನಾಂಗಗಳು ಇವತ್ತಲ್ಲಿರುವಂಥ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಸ್ವಲ್ಪ ವಿರೋಧಾಭಾಸವನ್ನು ಮಾಡಿದ ನಂಬೂದರಿಗಳ ಹೋಟೆಲ್ನಲ್ಲಿ ಕೂಡ ಇವತ್ತು ಇವರ ನಾರಾಯಣ ಗುರುಗಳ ಪಟ ಉಂಟು. ಅವರು ಏನು ವಿರೋಧ ಮಾಡಲಿಲ್ಲ, ಶೀತಲವಾದಂಥ ಶಾಂತ ರೀತಿಯಿಂದ ತಪಸ್ಸಿನ ಮುಖಾಂತರ ಗೆದ್ದರಂತೆ. ಆ ಶಾಂತತೆ ನಿಮ್ಮಲ್ಲಿ ಬೇಕು. ಯಾವುದೇ ಸಂಘಟನೆ ಮಾಡುವಾಗ ಅನೇಕ ಸಂಘಟನೆ ನೋಡಿದೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ. ಆದರೆ ನಿಮ್ಮಷ್ಟು ಸರಳ ಶಾಂತ ರೂಪದ ಜನರನ್ನು ಕಂಡದ್ದು ಭಾಳ ಕಡಿಮೆ. ಅದೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಈ ಮಾಡಗೇರಿ ಈ ಭಾಗಕ್ಕೆ ಬಂದಾಗ ಎಲ್ಲರೂ ಸರಳರು, ಸಜ್ಜನರು, ಶಾಂತರೂಪಿಗಳು. ಇಲ್ಲದ್ರೆ ಕಾಂಪಿಟೇಷನ್ ಭಾಳ. ನಾನು ಅಧ್ಯಕ್ಷ ಆಗಬೇಕು, ಇನ್ನೊಂದು ಸಲ ಅಧ್ಯಕ್ಷ, ಇಲ್ಲದ್ರೆ ಕೆಲಸ ಮಾಡಿದ್ರೆ ಏನೆಲ್ಲ ಆಗ್ತದೆ. ಅದನ್ನು ನಾನು ಕಂಡಂಥ ಒಂದು ಪರಮಶ್ರೇಷ್ಠ ಗುಣವುಳ್ಳವರು ಈ ಮಾಡಗೇರಿ, ಈ ರಾಮನಾಥ ಟೆಂಪಲ್ಗೆ ಸಂಬಂಧಪಟ್ಟವರು. ಪ್ರಾಯಶಃ ಅದಕ್ಕೆ ಒಂದು ಮನೆ ಯಜಮಾನ ಸರಿ ಇದ್ದರೆ ಎಲ್ಲರೂ ಸರಿ ಆಗ್ತದೆ. ಹಾಗೆ ಮನೆಯ ಹಿರಿಯರಾಗಿರ್ತಕ್ಕಂಥ RM ನಾಯಕರು ಎಲ್ಲರನ್ನು ಒಂದು ನಮ್ಮ ಧೋನಿಯಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಅರ್ಜುನ್ ಆಗಿ ನಮ್ಮ ಸುರೇಶ್ ಇರ್ಬೋದು, ಅಥವಾ ಲಂಬೋದರ ಹೆಸರೆಲ್ಲ ಬರುವುದಿಲ್ಲ. ಅನೇಕ ಜನರ ಮುಖ ನೆನಪಾಗ್ತದೆ. ಯಾರು ಹೆಸರು ಹೇಳಲಿಂತ ಬೇಸರ ಮಾಡಬೇಡಿ. ಇಲ್ಲಿರುವಂಥ ಪ್ರತಿಯೊಂದು ನಮ್ಮ ಪಿಲ್ಲರ್ ಥರದ ಕಂಬಗಳಾಗಿರ್ತಕ್ಕಂಥ ನಮ್ಮ ಎಲ್ಲ ಸೇವಾಕರ್ತರ ಒಂದು ಪರಿಶ್ರಮದಿಂದ ಈ ಮಾಡಗೇರಿಗೆ ಇಷ್ಟು ಹೆಸರು ಬಂದಿದೆ. ಅದು ಭಾಳ ಆನಂದವನ್ನು ಕೊಟ್ಟಿದೆ. ಮುಂದೆ ಕೂಡ ಈ ಕ್ಷೇತ್ರ ಅದೇ ಥರ ಬೆಳೀಬೇಕು. ಇವತ್ತು ನಾವು ಚಾತುರ್ಮಾಸವನ್ನು ಯಾಕೆ ಮಾಡ್ತೇವೆ? ಎಷ್ಟೋ ಸಲ ಬಂದಿತ್ತು ನಮ್ಮ ಶಿಷ್ಯರಲ್ಲಿ, ಬ್ಯಾಕ್ವರ್ಡ್ಸ್ಗಳು ಚಾತುರ್ಮಾಸ ಮಾಡೋದಿಲ್ಲ ಅಂತ ಸ್ವಲ್ಪ ಸಂಶಯ ಕೊಡುತ್ತೆ. ಚಾತುರ್ಮಾಸಕ್ಕೆ ಬ್ಯಾಕ್ವರ್ಡ್ ಫಾರ್ವರ್ಡ್ ಅಂತ ಇಲ್ಲ. ಸಂತನಾದವ ತನ್ನ ಸಮಾಜ ಇರತಕ್ಕಂಥ ಸಮಗ್ರ ಸಮಾಜವನ್ನು ತನ್ನ ತೆಕ್ಕೆಯಲ್ಲಿ ಹಾಕ್ಕೊಂಡು ಮುಂದೆ ಹೋಗಬೇಕು ಅಂತೆ. ಕೆಲವೊಂದು ಮೇಲ್ವರ್ಗ ಹೇಳಿದರು ನಮಗೆ, ಹೆಗಡೆಯವರೇ, ಕಳಿಸಲ ಸ್ವಾಮಿಗಳೇ, ನಿಮ್ಮ ಚಾತುರ್ಮಾಸಕ್ಕೆ 5,000 ಜನ ಸೇರ್ತಾರೆ, 2,000 ಜನ ಸೇರ್ತಾರೆ, 4,000 ಜನ ಸೇರ್ತಾರೆ ಅಂತೆ. ನನ್ನ ಭಟ್ಕಲ್ ಚಾತುರ್ಮಾಸದಲ್ಲಿ ಬೆಳಿಗ್ಗೆ ಚಾ ತಿಂಡಿಗೆ 2,000 ಜನ, ಮಧ್ಯಾಹ್ನ ಊಟಕ್ಕೆ 5,000 ಜನ. ಯಕ್ಷಗಾನ, ರಾಮಾಯಣ, ಮಹಾಭಾರತ, ಭಾಗವತ ಜನಕ್ಕೆ ನಾವು ಇಲ್ಲಿ ವೇದ ಉಪನಿಷತ್ತು ಹೇಳಿದರೆ ಅರ್ಥ ಆಗಲ್ಲ. ಕಣ್ಣಿನಲ್ಲಿ ಕಂಡ್ರೆ ರಾಮ ಹೀಗೆ ಮಾಡಿದ, ರಾವಣ ಹೀಗೆ ಮಾಡಿದ, ಶೂರ್ಪನಕ್ಕೆ ಹಿಂಗೆ ಮಾಡಿದ್ರು, ಅಥವಾ ಅಲ್ಲಿರುವಂಥ ಎಲ್ಲ ಅವತಾರಗಳ ಚಿತ್ರ ಹೇಳಿದರೆ ಅದು ಬ್ರೈನಿಗೆ ಅಂಟಿ ಕೊಡ್ತದಂತೆ. ಅದಕ್ಕಾಗಿ ಜನರನ್ನು ಪರಿವರ್ತನೆ ಮಾಡತಕ್ಕಂಥ ಸ್ಥಿತಿಯಲ್ಲಿ, ಜಾತ್ಯತೀತವಾದಂಥ ಸ್ಥಿತಿಯಲ್ಲಿ, ನಾನು ಬರೀ ನಮ್ಮ ನಾಮಧಾರಿಗಳು ಅಮ್ಗೆಲ್ ಜಾತಿ ಮುಖಾರಿ ಯಾವಕ್ಕಂತೆ ಮಾಡಿದರೆ ಎಲ್ಲ ಜನರು ಬರ್ತಾರಾ? ಬರಲ್ಲ. ಅವರಿಗೆ ನಿಷ್ಪ್ರಾಯವಾದಂಥ ವಿಶಾಲವಾದಂಥ ಬಾಗಿಲನ್ನು ತೆರೆದಿಟ್ಟಾಗ ಅಲ್ಲಿ ಜನರು ಬರ್ತಾರೆ, ಭಗವಂತನಲ್ಲಿ ನಲಿದಾಡ್ತಾರೆ. ನಿಮಗೆ ಬೇಕಾದ್ದೇನಂತೆ ಎಲ್ಲ ಆತ್ಮಗಳಿಗೆ ಸುಖವನ್ನು ಕೊಡಬೇಕು. ಎಲ್ಲ ಆತ್ಮಗಳನ್ನು ಏನು ವಿಶ್ವ ಭಾತೃತ್ವದಿಂದ ಕಾಣಬೇಕಂತೆ. ನಮ್ಮ ಇಡೀ ಶಾಸ್ತ್ರಗಳು ಹೇಳಿದ್ದೇನು? ವಸುದೈವ ಕುಟುಂಬಕ್ಕೂ ಅಂತ ಅಲ್ಲಿ ಆಗ್ತೇವೆ. ಇಲ್ಲಿ ಬಂದು ನಾವು ಹೊರಗೆ ಮಾಡಿದರೆ ನಮ್ಮನ್ನು ಆ ಭಗವಂತ ಮೆಚ್ಚುವುದಿಲ್ಲ. ಆದ ಕಾರಣ ಒಬ್ಬ ದಾರ್ಶನಿಕ ಅಂತ ಹೇಳಿದರೆ ನಾರಾಯಣ ಗುರುಗಳು ಹೇಗೆ ದಾರ್ಶನಿಕರಾದರು? ಅವರ ಮಾತು ಮತ್ತು ಕೃತಿ, ಅವರ ಮಾತು, ಆಚಾರ, ವಿಚಾರ, ನಡೆ ಒಂದೇ ಥರ ಇದ್ದಾಗ ಅವನು ದಾರ್ಶನಿಕನಾಗ್ತಾನಂತೆ. ಹಾಗೆ ಸಂತನಾಗಿ ನಾನು ಈ ಪೀಠದಲ್ಲಿ ಕೂತು, ಇಲ್ಲಿ ಬಂದು ಕೂತು ಭಾಷಣದಲ್ಲಿ ಒಂದು ಮಾಡೋದು, ಎಲ್ಲ ಜಾತಿಗಳು ನಾನು ಪ್ರೀತಿ ಮಾಡ್ತಂತೆ. ಅಲ್ಲಿ ಹೋದಾಗ ಅಮ್ಗೆಲ್ ಜಾತಿ ಮುಖಾರಿ ಯಾವಕ ಅಂತ ಹೇಳಿದರೆ ಅದು ಭಗವಂತ ಎಷ್ಟು ಒಪ್ತಾನೆ? ನಾರಾಯಣ ಗುರು ಒಪ್ತಾರ? ನಾರಾಯಣ ಗುರು ಒಪ್ಪುವುದಿಲ್ಲ. ನಾರಾಯಣ ಗುರುಗಳು ಹೀಗೆ ಆಯಿತು. ಒಂದು ಸಲ ಇಂಥ ಒಂದು ಪೆಂಡಾಲ್ನಲ್ಲಿ ಎಲ್ಲ ತೀವ್ರ ಸೇರಿದ್ರು, ಒಂದೇ ಜಾತಿಯವರು. ಅದರ ಆಚೆ ಒಂದು ಅಸ್ಪೃಶ್ಯರು ಹೇಳಲ್ಪಟ್ಟ ಒಂದು 100 ಜನ ಕೂತಿದ್ರು. ಅವರು ಯಾಕೆ ಹೊರಗಿದ್ದಾರೆ ಅಂತ ಹೇಳುವಾಗ ನೀವು ಮಾತಾಡಲಿಲ್ಲ. ಗುರುಗಳೇ ಹೇಳಿದ್ರು, ಯಾಕೆ? ನಾವು ಒಳಗೆ ಬರಬಾರ್ದಂತೆ, ನಾವು ಮುಟ್ಟಿಸ್ಕೊಳ್ಬಾರ್ದಂತೆ. ಗುರುಗಳಿಗೆ ಸಿಡ್ಲು ಹೊಡೆದಂಗಾಯಿತು. ನಾನು ಎಂಥ ಕ್ರಾಂತಿಗೆ ಹೊರಟಿದ್ದೇನೆಲ್ಲ
ಅದಕ್ಕೆ ಇಲ್ಲಿ ವಿಘ್ನಗಳು ಬರ್ತದಲ್ಲ ಅಂತ 2 ಹುಡುಗರನ್ನು ಕರೆಸಿಕೊಂಡು ಬಂದು ನಾಳೆಯಿಂದ ನೀವು ಮಠದಲ್ಲಿ ಅಡುಗೆ ಮಾಡಬೇಕು ಅಂತ ಹೇಳಿದ್ರು. ಅವರಿಗೆ ಉಪದೇಶ ಕೊಟ್ಟು ಅವರಿಂದ ಅಡುಗೆ ಎಲ್ಲ ತಯಾರು ಮಾಡಿಸಿದ್ರು. ಅಸ್ಪೃಶ್ಯ ಅಂತ ಹೇಳಲ್ಪಟ್ಟಂತಹ ಕಾಲ, ನಿಜವಾಗಿ ಅಸ್ಪೃಶ್ಯರ ಇಲ್ಲ ಸ್ಪರ್ಶರ ಇಲ್ಲ, ಅದು ಭ್ರಮೆ ಅಲ್ವಾ? ಆ ಕಾಲದಲ್ಲಿ ಅವರಲ್ಲಿ ಎಲ್ಲ ಬರ್ತಿದ್ರು, ಎಲ್ಲ ಜಾತಿಯವರು, ಮುಸ್ಲಿಮು, ಕ್ರಿಶ್ಚಿಯನು, ನಂಬೋದ್ರಿಗಳು. ಒಂದು ಸಲ ನಂಬೋದ್ರಿಗೆ ಬಂದಾಗ ಕೊಂಚ ಚಾಯ್ ಕುಡಿಸಿಟ್ಟು ಪೊಯ್ ಅಂತ ಹೇಳಿದ್ರು. ಚಹಾ ಹಾಕೊಂಡೆ ಪುಳೆಯನು ಅಂತ ಹೇಳಿದ್ರು. ಚಹಾ ಮಾಡುವ ಪುಳೆಯನು ಅಂದರೆ ಕೆಲವರ್ಗ ಅಂತ ನಮಸ್ಕರಿಸಿದ್ರು. ಆ ರೀತಿಯಲ್ಲಿ ಪರಿವರ್ತನೆ ಮಾಡಿದಂತೆ ಇಡೀ ಸಮಾಜವನ್ನು. ಆಗಿರುವಾಗ ನಮಗೆ ಪರಿವರ್ತನೆ ಮಾಡ್ತಕ್ಕಂಥ ಮನಸ್ಸಿರಬೇಕು, ಭಾವನೆಗಳಿರಬೇಕು. ಅದು ಹೃದಯದ ಒಳಗಿಂದ ಬರಬೇಕು. ನಮ್ಮ ಮಾತುಗಳು ನಾಲ್ಗೆ ತುದಿಯಿಂದ ಬರುವುದಲ್ಲ. ಪರಾಪಶ್ಯಂತಿ ಮಧ್ಯಮ ವೈಖರಿ ಅಂತ ಹೇಳಿದ್ವಿ ಶಾಸ್ತ್ರದಲ್ಲಿ. ಪರಾಪಶ್ಯಂತಿ ಅಂದರೆ ನಾಭಿಯಿಂದ ಕೆಳಗೆ, ಮಧ್ಯಮ ಅಂದರೆ ಕಂಟ್ಲಲ್ಲಿ, ಮತ್ತೆ ವೈಖರಿ ಲೌಡಾಗಿ ಹೊರಗೆ ಬರ್ತದೆ. ಅದಕ್ಕನ್ನ ಮೂಲ ಸ್ಥಿತಿಯಿಂದ ಬಂದು ಅದೇ ಸ್ಥಿತಿಯಲ್ಲಿ ನಾವು ನಡ್ಕೋಬೇಕಂತೆ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ, ಸಮಾಜವನ್ನು ಮುಖ್ಯವಾಹಿನಿಗೆ ತಂದು ಆರೋಗ್ಯಯುತವಾದಂಥ ಸಮಾಜವನ್ನಾಗಿ ಮಾಡತಕ್ಕಂಥ ಕರ್ತವ್ಯ ಸಮಾಜದ ನಾಯಕರುಗಳಿಗಿದೆ. ಸಮಾಜದ ನಾಯಕರಿಂದ ಬರೀ ಓಟಿಗೆ ನಿಂತು MLA ಆದವರು, ಮಂತ್ರಿ ಆದವರು ಅಂತ ನೀವು ಕಾಯಬೇಡಿ. ಅಲ್ಲಿ ನಮ್ಮ ಮಂಜುನಾಥ್ ನಾಯಕರು, HR ನಾಯಕರು, ಅನೇಕ ವಾಮನ್ ನಾಯಕರು ಹೆಸರು ಇರ್ತಾ ಹೋಗೋದಿಲ್ಲ. RM ನಾಯಕರು, ಸುರೇಶ್ ಲಂಬೋದ್ರ, ಅನೇಕ ನಾಯಕರಿದ್ದರು. ನಮ್ಮೆಲ್ಲರ TT ನಾಯಕ ಅನೇಕರು, ಎಲ್ಲ ಜನ, ರಾಮಪ್ಪ ಅಂತ ಸುಮಾರು ಜನ ನಾಯಕರು ಈ ವೇದಿಕೆಯಲ್ಲಿ ಇದ್ದಿದ್ದಲ್ಲಿ ಪೆಂಡಾಲ್ನಲ್ಲಿದ್ದೀರಿ. ನಿಮ್ಮೆಲ್ಲರ ಕರ್ತವ್ಯ ಏನೆಂದರೆ, ನಾವು ಒಬ್ಬರೇ ಬದುಕುವುದಾದರೆ ದನವೂ ಬದುಕುವುದಿಲ್ವ, ಕಾಡಿನಲ್ಲಿ ಮಂಗವೂ ಬದುಕುವುದಿಲ್ಲ, ಎಲ್ಲವೂ ಬದುಕ್ತದೆ. ಇವತ್ತು ನಾವು ನಮ್ಮ ಅನಾರೋಗ್ಯವನ್ನು ಕೂಡ ತ್ಯಜಿಸಿಕೊಂಡು, ಯಾವನೋ ಒಂದು ಸಲ ಮಾತಾಡುವಾಗ ನಾನು ಜ್ಯೋತಿಷ್ ಹೇಳಿದೆ, ಗುರುಗಳೇ ಸ್ವಲ್ಪ ನಿಮ್ಮ ಗ್ರಹಗಳಲ್ಲಿ ಮರಣಮಯ ಕಾಣ್ತದೆ, ಅದು ಈಗ ಉಂಟು ನೋಡಪ್ಪ, ಧನ್ಯೋಸ್ಮಿ ಅಂತ ಕೈ ಎತ್ತೇನೆ ಅಂತ ಹೇಳ್ತೇನೆ. ಈ ಜಗತ್ತಿನಲ್ಲಿ ನಾವು ಸಾಯುವುದಕ್ಕೆ ಹೆದರಲೇಬಾರ್ದು ಅಂತೆ. ಮತ್ತು ನಾಳೆ ಏನಾಗ್ತದೆ ಅದರ ಚಿಂತನೆ ಇರಬಾರ್ದು. ವರ್ತಮಾನ ಕಾಲದಲ್ಲಿ ಎದ್ದುಕೊಂಡು ಕರ್ತವ್ಯವನ್ನು ಮಾಡ್ತಾ ಇರಬೇಕು. ನಾಳೆ ಇದ್ದದ್ದನ್ನು ಭಗವಂತ ಕಸಿಬಹುದು, ಇಲ್ಲದ್ದನ್ನು ತಂದು ಕೊಡಬಹುದು. ಅದಕ್ಕೆ ಹಿಡಿದು ನಿಮಗೆ ಈ ಜಗತ್ತಿನಲ್ಲಿ ಕರ್ಮ ಮಾಡಲಿಕ್ಕೆ ಅಧಿಕಾರ ಇರೋದು 49%. ಭಗವದ್ ಕೃಪೆ ಎಂಬ ಬೆಳಕು ಬಿದ್ದಾಗ ಭಾಗ್ಯೋದಯ ಆಗ್ತದೆ. ಇದನ್ನು ಎಲ್ಲ ಋಷಿಗಳು ಹೇಳಿದ್ದಾರೆ. ಹಾಗೆ ಕರ್ಮವನ್ನು ನಾವು ಮಾಡಲೇಬೇಕು. ಹಾಗಾದರೆ ಭಗವದ್ ಕೃಪೆ ದೊಡ್ಡದಂತೆ ಆದರೆ ನಾವು ಕೆಲಸ ಮಾಡೋದು ಬೇಡವಾ ಅಂತ ಈಗ ಸೂರಜ್ ಹೇಳ್ತಾನೆ. ಕೆಲಸ ಮಾಡೋದು ನಿನ್ನ ಕರ್ತವ್ಯ, ಹುಟ್ಟಿಸಿದ್ದು ಕರ್ಮಯೋಗ ಮಾಡಲೇಬೇಕು. ನಿನಗೆ ಜ್ಞಾನಯೋಗ ಮಾಡಲಿಕ್ಕೆ ಬರ್ತದೆ, ತಪಸ್ಸು ಮಾಡಲಿಕ್ಕೆ ಬರ್ತದೆ, ಕರ್ಮಯೋಗವನ್ನೇ ಮಾಡಲೇಬೇಕು. ಕರ್ಮಯೋಗ ಪೂರ್ತಿ ಆದಾಗ ಅದಕ್ಕೆ ಭಗವದ್ ಕೃಪೆ ಎಂಬ ಬೆಳಕು ಬರ್ತದೆ. ಎಲ್ಲೋ 3 ಸಲ ಎಲ್ಲೋ ತಪ್ಪಿದ್ದಂತೆ ಭಗವಂತ ಈಗ ನಿನಗೆ ಪರಿಜ್ಞಾನ ಕೊಟ್ಟಿದ್ದಾನೆ. ಆ ತಪ್ಪನ್ನು ಸರಿಪಡಿಸಿಕೊಂಡು ಮುಂದೆ ಹೇಗೆ ಪತಾಕೆ ಹಾರಿಸಬೇಕೆಂಬ ಬೆಳಕನ್ನು ಭಗವಂತ ಕೊಡ್ತಾನಂತೆ. ಆಗಿರುವಾಗ ನಾವು ಹಿಂದೆ ಬಿದ್ದದಕ್ಕೆ ಹಿಂದೆ ನೋಡಲಿಕ್ಕಿಲ್ಲ, ಮುಂದೆ ನೋಡ್ತಾ ಇರಬೇಕು. ಮತ್ತು ಜೀವನದ ಪ್ರತಿಯೊಂದು ಕೈಂಕರ್ಯವನ್ನು ತ್ಯಾಗದ ತುದಿಯಲ್ಲಿ ಮಾಡಿದಾಗ ನಮಗೆ ಯಾವ ಕಷ್ಟವೂ ಬರುವುದಿಲ್ಲಂತೆ. ಅದಕ್ಕೆ ಒಂದೊಮ್ಮೆಗೆ ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಹಾವು ಮುಂಗಿಸ್ತಾರೆ ಇದ್ದರು. ಹಾವು ಮುಂಗಿಸ್ತಾರೆ ಎಲ್ಲ ಸಂಸಾರವನ್ನೇ. ವಿಶ್ವಾಮಿತ್ರ ತನ್ನ ಶಕ್ತಿಯಿಂದ ಅವರ 100 ಮಕ್ಕಳನ್ನೇ ನಾಶ ಮಾಡಿಬಿಟ್ಟ ಸಿಟ್ಟಿನಲ್ಲಿ, ರಾಜ ಇರುವಾಗ, ಅಸ್ತ್ರ ಆದರೆ ವಿದ್ಯೆಯಲ್ಲಿ ಬಲೋಬಲ ಬ್ರಹ್ಮಬಲ ಅಜವೆತ್ತ ಅಂತ ಹೇಳಿಕೊಂಡು ಅವನ ಮುಂದೆ ನಾನು ಒಂದು ಹಾಡು ಆದೆ, ನಾನು ಕೂಡ ಆನೆ ಆಗಬೇಕು, ಬ್ರಹ್ಮಬಲ ಪೂರ್ತನಾಗಬೇಕು ಅಂತೇಳಿ ತಪಸ್ಸಿಗೆ ಹೋಗ್ತಾನೆ. ಶ್ರೇಷ್ಠ ತಪಸ್ಸನ್ನು ಮಾಡಿ ಬ್ರಹ್ಮರ್ಷಿ ಅಂತ ಹೇಳಲ್ಪಡ್ತಾನೆ. ಈಗ ಅವನಿಗೆ ಯಾರಿಲ್ಲ, ಏಕಾಂಗಿಯಾಗಿ ಗಂಗೆಯ ಆಚೆ ವಿಶ್ವಾಮಿತ್ರ, ಈಚೆ ವಸಿಷ್ಠರೊಟ್ಟಿಗೆ ಅರುಂಧತಿ ಅಮ್ಮ ಇದ್ದಾಳೆ ಅಡುಗೆ ಮಾಡಿ ನನ್ನ ಪ್ರತಿಸ್ಪರ್ಧಿಯಾಗಿ ನನ್ನನ್ನು ಗೆದ್ದವ, ನನ್ನ ಮನಸ್ಸನ್ನು ಗೆದ್ದವ ಬ್ರಹ್ಮರ್ಷಿಯಾಗಿ ವಿಶ್ವಾಮಿತ್ರ ಇದ್ದಾನೆ ಅಮ್ಮ, ಅವನಿಗೆ ಊಟ ಕೊಟ್ಟಿ ಬಾ ಅಂತ ಕಟ್ತಾರೆ ಮೊದಲು. ಆಮೇಲೆ ನಾನು ಊಟ ಮಾಡ್ತೇನೆ ಅಂತ. ನಮ್ಮ ಮಿತ್ರ ಈಗ ವಿಶ್ವಾಮಿತ್ರ, ವಿಶ್ವಕ್ಕೆ ಮಿತ್ರನಾಗಿದ್ದ, ನನಗೂ ಮಿತ್ರ. ಒಂದೊಮ್ಮೆಗೆ ಗಂಗೆಯಲ್ಲಿ ನೀರು ಬಂತು. ಆಗ ಅರುಂಧತಿ ಹೇಳ್ತೇನೆ, ಸ್ವಾಮಿ ಹೇಗೆ ಹೋಗೋದು ಆ ಕಡೆ ಅಂತ. ಹೋಗ್ಲಿಕ್ಕೆ ಆಗೋದಿಲ್ಲ, ನದಿ ನೀರು ಬಂದಿದೆ, ಊಟ ಹೆಂಗೆ ಕೊಡೋದು ಅಂತ. ನಾನೊಂದು ಮಂತ್ರ ಹೇಳ್ತೇನೆ ನೋಡು. ಈ ವಸಿಷ್ಠ ನಿತ್ಯ ನಿರಂತರ ಬ್ರಹ್ಮಚಾರಿ ಆಗಿದ್ದರೆ ಗಂಗೆಯಲ್ಲಿ ದಾರಿ ಆಗಬೇಕು ನನಗೆ ಅಂತ ಕೇಳುವಂತೆ ಅರುಂಧತಿಗೆ ಹೇಳ್ತಾರೆ. ಅರುಂಧತಿಗೆ ಆಶ್ಚರ್ಯ, ಎಷ್ಟು ವರ್ಷಕ್ಕೆ ನನ್ನೊಟ್ಟಿಗೆ ಸಂಸಾರ ಮಾಡಿದ್ದಾರೆ, ಮಕ್ಕಳು ಹುಟ್ಟಿದೆ, ಮತ್ತು ಇವರು ಬ್ರಹ್ಮಚಾರಿ ಅಂತ ಹೇಳ್ತಾರಲ್ವಂತೆ. ಆದರೆ ಪ್ರಶ್ನೆ ಕೇಳುವ ಧೈರ್ಯ ಇಲ್ಲ. ಬ್ರಹ್ಮರ್ಷಿಗಳು, ಬ್ರಹ್ಮ ಮಾನಸಪುತ್ರರು ವಸಿಷ್ಠರು ಗಂಗಾದೇವಿ ಹತ್ರ ನಮಸ್ಕಾರ ಮಾಡ್ತಾರೆ. ಅಮ್ಮ ಗಂಗಾಮಯ್ಯ, ನಮ್ಮ ಯಜಮಾನರು ನಿತ್ಯ ನಿತ್ಯ ಬ್ರಹ್ಮಚಾರಿ ಆದರೆ ಗಂಗೆ ದಾರಿ ಮಾಡಿಕೊಡ್ತು. ಪಟ್ಟನೆ ದಾರಿ ಆಯಿತು. ಈಗ ನೋಡಿ ಜನ ಬರ್ತಾರೆ, ಈಗ ದಾರಿ ಆಯಿತು. ಊಟವನ್ನು ತಗೊಂಡೋಗಿ ವಿಶ್ವಾಮಿತ್ರರಿಗೆ ಬಡಿಸ್ತಾರೆ. ಊಟ ಎಲ್ಲ ಮುಗಿದ ಮೇಲೆ ಮತ್ತೆ ಹಿಂತಿರುವಾಗ ಪುನಃ ಗಂಗೆಯಲ್ಲಿ ನೀರು ತುಂಬಿದೆ, ಹೋಗುವುದು ಹೇಗೆ? ವಿಶ್ವಾಮಿತ್ರ ಹತ್ರ ಬಂದ್ರಮ್ಮ, ಸ್ವಾಮಿಗಳೇ ಗಂಗೆಯಲ್ಲಿ ನೀರು ತುಂಬಿದೆ, ಹೋಗುವುದು ಹೇಗೆ? ಹಿಂದೆ ಬಂದದ್ದು ಹೇಗೆ? ಆಗ ನೀರಿರಲಿಲ್ವ? ಆಗಲೂ ನೀರಿತ್ತು. ನಮ್ಮ ಯಜಮಾನರು ಒಂದು ಮಂತ್ರ ಹೇಳಿದ್ರು. ಹೌದಾ? ಈಗ ನಾನೊಂದು ಮಂತ್ರ ಹೇಳ್ತೇನೆ. ಈ ವಿಶ್ವಾಮಿತ್ರ ನಿತ್ಯ ನಿರಂತರ ಉಪವಾಸಿಯಾಗಿದ್ದರೆ ಗಂಗೆಯಲ್ಲಿ ದಾರಿ ಆಗಬೇಕು. ಅರೇ, ಈಗ ತಾನೇ ಊಟ ಬಡಿಸಿದ್ದಲ್ವಾ? ಅಮ್ಮನಿಗೆ ಆಶ್ಚರ್ಯ. ಆದರೆ ಋಷಿಮುನಿಗಳ ಅಂತರಾಳವನ್ನು ಅರಿಯಲಿಕ್ಕೆ ಆಗೋದಿಲ್ಲ ಅಂತೇಳಿ ಮತ್ತೆ ಗಂಗೆ ಹತ್ರ ಬಿಡ್ತಾಳೆ. ಅಮ್ಮ ಗಂಗಾಮಯ್ಯ, ನಮ್ಮ ವಿಶ್ವಾಮಿತ್ರನು ನಿತ್ಯ ನಿರಂತರ ಉಪವಾಸಿಯಾಗಿದ್ದರೆ ಗಂಗೆಯಲ್ಲಿ ದಾರಿ ಮಾಡಿಕೊಡಂತು. ಪಟ್ಟನೆ ಗಂಗೆಯಲ್ಲಿ ದಾರಿ ಆಯಿತು. ಈ ಅಮ್ಮನಿಗೆ ತಲೆಬಿಸಿ ಆಗಿದೆ, ಯಾರಿಗಾದ್ರೂ ಆಗುವಂಥದ್ದೇ ಅಲ್ವಾ?
ಅಲ್ಲಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ, ಇಲ್ಲಿ ಊಟ ಮಾಡಲಿಲ್ಲ ಅಂತ ಹೇಳ್ತಾರೆ. ಒಂದು ವಸಿಷ್ಠ ಹತ್ರ ಕೇಳ್ತಾರೆ, ಸ್ವಾಮಿ ಏನಿದರ ಅರ್ಥ ಅಂತ. ನೋಡಮ್ಮ, ನೀವೆಲ್ಲ ಸಂಸಾರಿಗಳು, ನಿಮಗೆ ಎಲ್ಲ ಅರ್ಥ ಆಗ್ತದೆ. ನಮ್ಮ ಬದುಕೇ ಪರಮಾತ್ಮನ ಒಂದು ಯಜ್ಞಕುಂಡ ಅಂತ ಆಗ್ತದೆ. ನಾವು ಈ ಜಗತ್ತಿನಲ್ಲಿ ನನ್ನ ಈ ಶರೀರದ ಎಲ್ಲ ಅಂಗಗಳಿಂದ ಈ ಶರೀರ ಯಾವ ರೀತಿ ನಿರ್ಮಾಣ ಆಗಿದೆ ನಿಮಗೆ ಗೊತ್ತಿದೆ. 24 ತತ್ವದಿಂದ ಆಗಿದೆ. ಅದು ಪಂಚಭೂತಗಳು, ಪಂಚತತ್ವಗಳು, ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲ್ಗೆ, ಕರ್ಮ, ಕೈ, ಕಾಲು, ಬಾಯಿ, ಗುಹ್ಯ, ಉಪಸ್ಥ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಸುಮಾರು 24 ತತ್ವಗಳಿಂದ ಪೂರಿತವಾದ ಈ ಶರೀರದಲ್ಲಿ ಎಲ್ಲ ಕ್ರಿಯೆಗಳು ನಡೆದು ಆ ಪರಮೇಶ್ವರನ ಇಚ್ಛೆಗನುಸಾರ ಆಗಿರುವಾಗ ನಾನು ನಿನ್ನ ಹತ್ರ ಯಾವ ರೀತಿಯಲ್ಲಿ ಹೇಗಿದ್ದೇನೋ, ನನ್ನ ಬದುಕೇನದು ಎಲ್ಲವೂ ಕೃಷ್ಣಾರ್ಪಣ ಬ್ರಹ್ಮಾರ್ಪಣ ಅಂತ ಹೇಳಿಕೊಂಡು ವರ್ತಿಸ್ತಿದ್ದೆ ಮಗ. ನನಗೇನು ಗೊತ್ತಿಲ್ಲ, ನಾನು ಸುಖಕ್ಕಾಗಿ ಸುಖಿಸಿಲ್ಲ ಈ ಜಗತ್ತಿನಲ್ಲಿ. ನನ್ನ ಶರೀರದ ಎಲ್ಲ ಕೋಶಗಳಿಂದ ಏನು ಆಗ್ತಿದೆ ಅದು ಶಿವನ ಪರಬ್ರಹ್ಮನ ಇಚ್ಛೆಯಂತೆ ನಡೀತಾ ಇದೆ ಅಂತ ಎನಿಸ್ಕೊಂಡು ಜಗತ್ ಕಲ್ಯಾಣಕ್ಕೆ ಕರ್ಮವನ್ನು ಮಾಡಿದ್ದೇನೆ, ಮತ್ತೇನು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಿಮ್ಮ ವಿಚಾರ ಸರಿ. ಆ ವಿಶ್ವಾಮಿತ್ರರಿಗೆ ಊಟ ಹಾಕಿದ್ದೆಲ್ಲ ನಾನು ಊಟ ಮಾಡಲಿಲ್ಲ ಅಂತ ಹೇಳ್ತಾರಲ್ವಾ, ನಾನು ಉಪವಾಸ ಅಂತ ಹೇಳ್ತಾರಲ್ವಾ, ಸರಿ. ಅವನೇನು ಎನಿಸ್ಕೊಂಡಿದ್ರು, ಅವನು ಬ್ರಹ್ಮರ್ಷಿ. ಈ ಶರೀರದಲ್ಲಿ ಪಂಚಾಗ್ನಿಗಳಿದೆ, ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ ಇದೆ. ಅದಕ್ಕಾಗಿ 5 ಮುದ್ದೆ ಅನ್ನವನ್ನು ಅದಕ್ಕೆ ಅವಿಸಾಗಿ ಕೊಡ್ತಿದ್ದ ಅಂತೆ ಯಾರು ವಿಶ್ವಾಮಿತ್ರರು ಹೇಳ್ತಾರೆ. ಅದರ ಆಚೆ ಹೋಗಿ 5 ಅಗ್ನಿಗಳೆಲ್ಲ ಇನ್ನು ಉಪ ಅಗ್ನಿಗದೆ ಕ್ರಕರ, ಕೂರ್ಮ, ನಾಗ, ದೇವದತ್ತ, ಧನಂಜಯ. ಧನಂಜಯ ಎಂಬ ಅಗ್ನಿ ನಮ್ಮನ್ನು ಸುಡುವಾಗ ಕೂಡ ಎಷ್ಟೋ ಸಲ ಸತ್ತ ಮೇಲೆ ಕೂಡ ಎಷ್ಟೋ ಗಂಟೆ ನಂತರ ಹೊರಗೆ ಬಂದದ್ದುಂಟು, ತಲೆಯ ಇದನ್ನು ಹೊಡೆದು ಬಂದದ್ದುಂಟು. ಅದಕ್ಕೆ ಧನಂಜಯ ಎಂಬ ಅಗ್ನಿ ಅಂತ ಹೇಳ್ತೇವೆ. ಅಂತ ಎಲ್ಲ ಅದ್ಭುತವಾದಂಥ ಶರೀರವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದು ನಾವು ಸದ್ಬಳಕೆ ಮಾಡಬೇಕು. ಸುಮ್ಮನೆ ಈ ಕೊಳೆತಕ್ಕಂಥ ಶರೀರವನ್ನು ಇಟ್ಟುಕೊಂಡು ಸುಮ್ಮನೆ ಯಾರ ಮೇಲೆ ದ್ವೇಷ, ಮತ್ಸರ, ಮೋಸ, ವಂಚನೆ, ಮೇಲು ಕೀಲು ಏನೆಲ್ಲ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಏನು ಪುರುಷಾರ್ಥ ಅಲ್ಲ, ಅಷ್ಟು ಸುಲಭ ಅಲ್ಲ. ಒಂದೊಂದು ಸಲ ಈ ರಜೋಗುಣ ಯಾವ ಸಂದರ್ಭದಲ್ಲಿ ಸೇರಿಬಿಡ್ತದೆ. ಎಷ್ಟೋ ಜ್ಞಾನಿ ಇದ್ದರು. ಶಂಕರಾಚಾರ್ಯ ನಮಗೆಲ್ಲ ಆದರ್ಶ. ಈ ಒಂದೊಮ್ಮೆಗೆ ಯಾವುದು ವೈದಿಕ ಪರಂಪರೆ ಮುಗಿದೋಯಿತು ಅಂದರೆ ಬುದ್ಧಿಸಮ್ ಮೇಲೆ ಬಂತು, ಜೈನಿಸಮ್ ಮೇಲೆ ಬಂತು. ಆಗ ವೈದಿಕ ಪರಂಪರೆಯನ್ನು ಉದ್ಧಾರಕ್ಕಾಗಿ ಶಂಕರಾಚಾರ್ಯ ಇಡೀ ಭಾರತ ವರ್ಷಕ್ಕೆ ತಿರುಗಿತು. ಸಣ್ಣ ಪ್ರಾಯದಲ್ಲಿ ಬ್ರಹ್ಮಜ್ಞಾನವನ್ನು ಪಡ್ಕೊಂಡ್ರು. ಅವರಿಗೂ ಕೂಡ ಒಂದು ಸಲ ಸ್ವಲ್ಪ ರಜೋಗುಣ ಬಂತಂತೆ. ಅದೊಂದು ಇಂಗ್ಲೀಷ್ ನಾಟಕ ನನಗೆ ನೆನಪಾದಾಗ ಹೇಳ್ತೇನೆ, ಇಂಗ್ಲೀಷ್ನಲ್ಲೇ ಇರೋದು. ಒನ್ ಡೇ ಶಂಕರಾಚಾರ್ಯ ವಾಸ್ ರೆಡಿ ಟು ಪರ್ಫಾರ್ಮಿಂಗ್ ಇಸ್ ಸಂಧ್ಯಾ ರೈಟ್ಸ್ ಎಟ್ ವಾರಣಾಸಿ ಸ್ಟೇಟ್. ಅವರು ಸಂಧ್ಯಾ ವಂದನೆ ಮಾಡಲಿಕ್ಕೆ ತಯಾರಾಗ್ತಾರೆ ವಾರಣಾಸಿ ಮಾರ್ಗದಲ್ಲಿ. ಸಡನ್ಲಿ ಚಂಡಾಲ ವಾಸ್ ಟಚ್ ಇಸ್ ಬಾಡಿ ವೈಲ್ ವಾಕಿಂಗ್. ನಡೀತಾ ಹೋಗುವಾಗ ಒಬ್ಬ ಚಂಡಾಲ ಟಚ್ ಮಾಡ್ತಾರೆ ಅವರ ಶರೀರವನ್ನು. ಆಗ ಅವರ ಶಿಷ್ಯರು ಹೇಳ್ತಾರೆ, ಏ ಚಂಡಾಲ, ಯು ಪೊಲ್ಯೂಟೆಡ್ ಅವರ್ ಗ್ರೇಟ್ ಮಾಸ್ಟರ್ ಶಂಕರ, ನೀವು ನಮ್ಮ ಗುರುಗಳನ್ನ ಅಪವಿತ್ರ ಮಾಡಿದ್ದೀನಿ. ಅವರು ಅಸ್ಪೃಶ್ಯ, ಬೇರೆ ಒಂದು ನಾಯಿ ಹಿಡ್ಕೊಂಡು ಮೀನು ಹಿಡ್ಕೊಂಡು ಏನೋ ಹೋಗ್ತಾನೆ ಚೆನ್ನಾಗಿ, ಹಿಂಗೆ ಬೇಕು ಅಂತ ತಾಂಟಿಲ್ಲ. ಆಗ ಅವರು ತಯಾರಿ, ಯು ಆರ್ ಪೊಲ್ಯೂಟೆಡ್ ಅವರ್ ಗ್ರೇಟ್ ಮಾಸ್ಟರ್ ಶಂಕರ ಅಂತ. ಆಗ ಚಂಡಾಲ ಹೇಳ್ತೇವೆ, ಹೂ ಇಸ್ ದಿ ಮಾಸ್ಟರ್? ಮಾಸ್ಟರ್ ಫಾರ್ ಹೋಮ್? ಐ ಕೆನಾಟ್ ಸೀನ್ ಎನಿ ಮಾಸ್ಟರ್ ಇಯರ್. ಯಾರಿಗೆ ಗುರುಗಳು, ಯಾವ ಮಾಸ್ಟರ್ ನಾನು ಕಾಣಲಿಲ್ಲ ಅಂತ ಹೇಳ್ತೀನಿ. ಆಗ ಅವರು ಶಿಷ್ಯರು ಹೇಳ್ತಾರೆ, ವಾಟ್ ಇನ್ಸೋಲೆನ್ಸ್ ಆನ್ಸರ್, ಈಸ್ ದಿ ಮಾಸ್ಟರ್ ಆಫ್ 4 ವೇದಾಸ್, ರಿಪೋಸಿಟರ್ ಆಫ್ ಆಲ್ ಹಿಂದೂ ಸ್ಕ್ರಿಪ್ಚರ್ಸ್. 4 ವೇದಗಳಿಗೆ ಯಜಮಾನ, ಅನೇಕ ಸೂಕ್ತಗಳನ್ನು ಬರೆದಿದ್ದಾರೆ. ಏನು ವಾಟ್ ಇನ್ಸೋಲೆನ್ಸ್ ಆನ್ಸರ್, ಏನು ನಿನ್ನ ಅಹಂಕಾರ ಅಂತ ಹೇಳ್ತಾನೆ. ಆಗ ಚಂಡಾಲ ನೆಗಾಡ್ತಾನೆ. ಆವಾಗ ಹೇಳ್ತಾನೆ, ಇಫ್ ಯು ಆರ್ ರೆಫರಿಂಗ್ ದಿಸ್ ಬಾಡಿ ಇಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ ಆಸ್ ಲೈಕ್ ಯುವರ್ಸ್. ನೀನು ನನ್ನ ಶರೀರವನ್ನು ಹೇಳಿದ ನಿನ್ನ ಶರೀರವು ನನ್ನ ಶರೀರವು ಒಂದೇ ಥರದ ಮೂಲಭೂತ ವಸ್ತುಗಳಿಂದ, ದಟ್ ಈಸ್ ಅರ್ತ್, ವಾಟರ್, ಫೈರ್, ಏರ್ ಆ್ಯಂಡ್ ಸ್ಕೈ ಅಂತ ಹೇಳ್ತದೆ. ಅದು ಪ್ರತಿತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಇಫ್ ಯು ಆರ್ ರೆಫರಿಂಗ್ ದಿಸ್ ಆತ್ಮ ಇಸ್ ಪರ್ವೇಡಿಂಗ್ ಆಲ್ ಆರ್ ದಿ ಯೂನಿವರ್ಸ್. ಆತ್ಮ ಎಂಬುದು ಎಲ್ಲ ಜೀವರಾಶಿಗಳಿದೆ. ಅದು ಸಣ್ಣ ಸೂಜಿ, ಸಣ್ಣ ಇರುವೆಯಿಂದ ಹಿಡಿದು ಆನೆ ಇರ್ಬೋದು, ಇಡೀ ಇದಕ್ಕೆ ವ್ಯಾಪ್ತವಾಗಿದೆ. ಮತ್ತೆ ಹೇಳ್ತಾನೆ ಒಂದು ಉದಾಹರಣೆ, ಇಫ್ ಯು ಆರ್ ಪುಟ್ ಸಮ್ ವಾಟರ್ ಇನ್ ಡಿಫ್ರೆಂಟ್ ವೆಸಲ್ಸ್, ಇಟ್ ಮೇ ಬಿ ಗೋಲ್ಡ್, ಇಟ್ ಮೇ ಬಿ ಅರ್ತ್, ಇಟ್ ಮೇ ವುಡ್. ನೀವು ಮಣ್ಣಿನ ಪಾತ್ರೆ, ಬಂಗಾರ ಪಾತ್ರೆ, ಬೆಳ್ಳಿ ಪಾತ್ರೆ, ಕಬ್ಬಿನ ಪಾತ್ರೆಯಲ್ಲಿ ನೀರನ್ನು ಹಾಕಿದರೆ ಪಾತ್ರೆಯ ಗುಣಲಕ್ಷಣದ ನೀರಿನ ಗುಣಲಕ್ಷಣ ಬದಲಾಗ್ತದ? ಆಗುವುದಿಲ್ಲ. ಎಲ್ಲ ಪಾತ್ರೆಯಲ್ಲಿರುವ ನೀರಿನ ಗುಣಲಕ್ಷಣ ಒಂದೇ. ಅವಕ್ಕೆ ನೀವು ಡಿಸ್ಕ್ರಿಮಿನೇಟ್ಸ್, ದಿಸ್ ಈಸ್ ಸುಪೀರಿಯರ್, ದಟ್ ಈಸ್ ಇಂಪೀರಿಯರ್, ಈ ಶ್ರೇಷ್ಠ, ಸರ್ವಶ್ರೇಷ್ಠ ಶರೀರ, ಇದು ಬ್ರಾಹ್ಮಣ, ನನಗೆ ಅಪವಿತ್ರ ಆಗ್ತು, ನೀನು ಒಬ್ಬ ಚಂಡಾಲತೆ. ಅವಕ್ಕೆ ನೀವು ಡಿಸ್ಕ್ರಿಮಿನೇಟ್, ದಿಸ್ ಪೆರಿಸೇಬಲ್ ಬಾಡಿ ಇಸ್ ಜಸ್ಟ್ ಲೈಕ್ ಎ ವಾಟರ್ ಬಬಲ್ ಅಂತ ಹೇಳ್ತೀವಿ. ಈ ಕೊಳೆತಕ್ಕಂಥ ಶರೀರ ಸತ್ವರಿದ್ರೆ ಕೊಳೆದೋಗ್ತದೆ, ಹಿಂಗಾಗಿ ಕೊಳೆದೋಗ್ತದೆ. ಈ ಶರೀರ ಶ್ರೇಷ್ಠ ಅಂತ ನೀನು ಹೇಗೆ ಹೇಳಿದ್ದಿ ಅಂತ ಹೇಳ್ತಾನೆ ಯಾರು? ಚಂಡಾಲ ಶಂಕರಾಚಾರ್ಯ ಹತ್ರ. ಆಗ ಸ್ವಲ್ಪ ಇವ್ರಿಗೆ ಗೊತ್ತಾಯ್ತು, ಯು ಆರ್ ಗ್ರೇಟ್ ಜ್ಞಾನಿ, ಪ್ಲೀಸ್ ರಿವೀಲ್ ಯುವರ್ ಸೆಲ್ಫ್, ಪ್ಲೀಸ್ ನೀನು ಯಾರು ಅಂತ ನಿನಗೆ ತಿಳಿಸು. ಯು ಆರ್ ಸ್ಟಡಿಡ್ ದಿಸ್ ಥಿಂಗ್ ಫ್ರಮ್ ವಿಚ್ ಯೂನಿವರ್ಸಿಟಿ, ಯಾವ ಕಾಲೇಜಲ್ಲಿ ಓದಿದ್ದು, ಎಲ್ಲಿ ನಿನಗೆ ಇದನ್ನೆಲ್ಲ ಬೋಧಿಸರು? ಐ ಕೆನಾಟ್ ಸೀನ್ ಎನಿ ಯೂನಿವರ್ಸಿಟಿ ಬಟ್ ಐ ಹ್ಯಾವ್ ಸ್ಟಡಿಡ್ ದಿಸ್ ಥಿಂಗ್ ಫ್ರಮ್ ದಿಸ್ ಯೂನಿವರ್ಸ್ ಅಂತ ಹೇಳ್ತಾನೆ. ಈ ಪ್ರಪಂಚದಲ್ಲಿ ನಾನು ಕಲ್ತದ್ದು ಬೇರೆ ಎಲ್ಲಿ ಯಾವ ಕಾಲೇಜಿಗೆ ಹೋಗಲಿಲ್ಲ ಅಂತ ಹೇಳ್ತಾನೆ. ಆಗ ಶಂಕರಾಚಾರ್ಯ ಗೊತ್ತಾಗ್ತದೆ. ಅವರು ಹೇಳ್ತಾರೆ,
ಮನೋಬುದ್ಧ್ಯಂಕಾರ ಚಿತ್ತಾನಿ ನಾಂ ನ ಚಕ್ಷುನ್ನ ಜೈವ್ಯಂ ನ ಸೋತ್ರಂ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಶಿವೋಂ. ಅಂದರೆ ನಾನು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳೆಲ್ಲ, ಈ ಪಂಚೇಂದ್ರಿಯಗಳೆಲ್ಲ ನಾನು ಯಾವುದಲ್ಲ, ನಾನು ಬೆಳಕು ಅಂತ ಹೇಳುವಾಗ ಆ ಚಂಡಾಲ ರೂಪದಲ್ಲಿದ್ದಂಥ ವ್ಯಕ್ತಿ ಚತುರ್ಭುಜಧಾರಿಯಾಗಿ ಶಿವನಾಗಿ ತ್ರಿಶೂಲಧಾರಿಯಾಗಿ ನಗು ನಗುತ್ತಾ ಅವ್ರ ತಲೆ ಮೇಲೆ ಕೈ ಇಡ್ತಾನಂತೆ. ಇದು ಯಾಕೆ ಹೇಳಿದಂದರೆ, ನಾವು ಎಷ್ಟೇ ಜ್ಞಾನವನ್ನು ಎಷ್ಟೇ ಓದಿರೂ ರಪ್ಪನೆ ಒಂದು ಸಲ ರಜೋಗುಣ ಬಂದುಬಿಡ್ತದೆ. ಅದು ಯಾರನ್ನೂ ಬಿಡಲಿಲ್ಲ, ಎಂಥವನಿಗೆ ಕೂಡ. ರಾಮ ದೊಡ್ಡ ನಮ್ಮ ಆದರ್ಶ ಅವತಾರ ಪುರುಷ. ಒಂದು ಸಲ ಯುದ್ಧ ಮಾಡುವಾಗ ರಾವಣನೂ ಅಷ್ಟೇ ಅಲ್ವಾ, ತುಂಬ ತಪಸ್ಸಿ, ತುಂಬ ಇದು. ಆಗ ಮೇಲಿಂದ ಕೆಳಗೆ ಬಂದು ಅವರಿಗೆ ಆದಿತ್ಯ ಹೃದಯ ಬೋಧಿಸ್ತಾನೆ. ಹಾಗೆ ಎಲ್ಲರಲ್ಲೂ ಕೂಡ ಒಂದೊಂದು ಸೂಕ್ಷ್ಮವಾದಂಥ ಈ ಪ್ರಪಂಚದಲ್ಲಿ ಅಂಶಾವತಾರ ಇರ್ಬೋದು, ಪೂರ್ಣಾವತಾರ ಇರ್ಬೋದು, ಯಾವುದೇ ಅವತಾರವನ್ನು ತಗೊಂಡು ಬಂದರೂ ಒಂದೊಂದು ಕ್ಷಣಗಳಿಗೆ ಎಲ್ಲಿ ರಜೋಗುಣ ಬಂದುಬಿಡ್ತದೆ ಅಂತೆ. ಆದ ಕಾರಣ ನಾವೆಲ್ಲರೂ ಕೂಡ ಭಗವಂತನಿಗೆ ಶರಣಾಗಬೇಕು. ಈಗ ಅವರೊಂದು ಮಾತು ಹೇಳಿದರು, ನಮ್ಮ ಯಾರು ವಾಸ್ತುಶಿಲ್ಪಿ, ಒಳ್ಳೆಯ ಮಾತು, ಅನನ್ಯ ಚಿಂತಾಯಂತು. ಆ ಮಾತಿನಲ್ಲಿ ಅನನ್ಯವಾಗಿ ನನ್ನ ಚಿಂತನೆ ಮಾಡತಕ್ಕಂಥ ಯಾವ ಭಗವದ್ಭಕ್ತನಿದ್ದಾನೆ ಅವನ ಯೋಗಕ್ಷೇಮ ನಾನೇ ನೋಡ್ತೇನೆ. ನೀವು ಸ್ವಲ್ಪ ಇಲ್ಲಿ ನಮಸ್ಕಾರ ಮಾಡಿದ್ದೀರಿ, ಈಗ ಗುರುಗಳೇ ಎಷ್ಟೊತ್ತು ಇನ್ನೂ ಪ್ರವಚನ ಮಾಡ್ತಾರೆ, ಊಟಕ್ಕೆ ಹೋಗಲಿಲ್ಲ, ಅಥವಾ ನಮ್ಮ ಕಾರ್ಗಾಡಿ ಎಲ್ಲಿ ಉಂಟು, ನಮ್ಮ ಡ್ರೈಯರ್ ಎಲ್ಲಿದೆ, ಈ ನೂರಾರು ಚಿಂತನೆ. ಯಾವ ಕೆಲಸನ ಯಾವಾಗ ಮಾಡ್ತೀರಿ ಅದನ್ನೇ ಅಲ್ಲಿ ಮಾಡಿ, ಅದರ ಆಚೆ ಈಚೆ ಹೋಗೋದು ಬೇಡ. ಭಗವಂತನ ಚಿಂತನೆ ಮಾಡುವಾಗ ಅದನ್ನೇ ಮಾಡಿ. ಮತ್ತು ನಮಗೆ ಅವರು ವಿರೋಧಿಗಳು ಇವರು ವಿರೋಧಿಗಳು ನಮ್ಮ ಉದ್ಧಾರಕ್ಕೆ ಅಡ್ಡಗಾಲಕ್ಕೆ ಅದು ಬೇಡ. ಅದಕ್ಕೆ ಭಗವದ್ಗೀತೆಯಲ್ಲಿ ಇನ್ನೊಂದು ಮಾತು ಹೇಳ್ತೀವಿ, ಉದ್ಧಾರ ಯದಾತ್ಮನಾತ್ಮನ ಆತ್ಮನ ಮೌಸಾದಯೇತ ಆತ್ಮಯೋ ಆತ್ಮನ ಬಂದು ಆತ್ಮಯೋ ರಿಪರಾತ್ಮನ. ನಿನ್ನ ಆತ್ಮವನ್ನು ನೀನೇ ಉದ್ಧರಿಸಬೇಕು, ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ವಿರೋಧಿ ಅಂತೆ ಭಗವಂತ ಹೇಳ್ತಾನಂತೆ. ಆಗಿರುವಾಗ ನಾವು ನಮಗೆ ಏನು ಆಗಬೇಕು ಅದು ಆಗಿಯೇ ತೀರ್ತದೆ. ಅದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ 100ಕ್ಕೆ 100 ಸಾಧ್ಯ ಇಲ್ಲ. ಬ್ರಹ್ಮನಿಗೂ ಆಗೋದಿಲ್ಲ ಅಂತೆ ಬ್ರಹ್ಮನೇ ಹೇಳ್ತಾನೆ. ನಿಮ್ಮ ಪೂರ್ವಾರ್ಜಿತವಂತ ಪ್ರಾರಬ್ಧ ಕರ್ಮವನ್ನು ಏನು ತೆಕೊಂಡು ಬರಬೇಕು, ಇಲ್ಲಿ ಸೂರಜ ಲೀಡರ್ ಆಗಬೇಕು, ನಮ್ಮ ಹೆಗಡೆಯವರು ವಾಸ್ತುಶಿಲ್ಪಿ ಇಂಜಿನಿಯರ್ ಆಗಬೇಕು, ಬ್ರಹ್ಮಾನಂದ ಬೋಧಿಸಬೇಕು, ಇವರೆಲ್ಲ ಟ್ರಸ್ಟಿಗಳಾಗಿ ದುಡಿಬೇಕು ಅಂತ ಅಲ್ಲಿ ಬರೆದಿದೆ. ಅದನ್ನು ತಿದ್ದಲಿಕ್ಕೆ ಆಗೋದಿಲ್ಲ. ಮತ್ತು ನಮ್ಮ ಅಲ್ಲಿಯ ಡೆಪಾಸಿಟ್ ಖಾಲಿ ಆಗುವವರೆಗೆ ಸುಮ್ಮನೆ ಇರಬಾರ್ದು, ಇಲ್ಲಿಯ ಡೆಪಾಸಿಟ್ನ ಹ್ಯಾಡ್ ಮಾಡಬೇಕು. ಇಲ್ಲ ಬ್ಯಾಂಕಿನ ದುಡ್ಡು ಕೋತ ಆದಾಗ ನಿಮ್ಮ ಮತ್ತೆ ಕೈಗಟ್ಟಿ ಸುಮ್ಮನೆ ಇರಬೇಕು, ಊಟಕ್ಕೆ ಇಲ್ಲ ಅಂತ ಆಗ್ತದೆ. ಅಲ್ಲಿಯ ಡೆಪಾಸಿಟಿಂದಾಗಿ ನೀವೆಲ್ಲ ಎದುರು ಕೂತಿದ್ದೀರಿ. ಅಲ್ಲಿ ನಮ್ಮ ಬುದ್ಧಿವಂತರು ಮಂಜುನಾಥ್ ನಾಯಕರು, HR ನಾಯಕರು, ಅಥವಾ ವಾಮನ್ ನಾಯಕ, ಅಥವಾ ಇನ್ನರು ರಾಮಪ್ಪ, ಇನ್ನಿತರ ಅನೇಕರು ಕೂತಿದ್ದೀರಿ. ಅಲ್ಲಿಯ ಡೆಪಾಸಿಟಿಂದಾಗಿ ನಿಮಗೆ ಇಲ್ಲಿ ಜನರಿಗೆ ಮರ್ಯಾದೆ ಕೊಡ್ತಾರೆ, ನಿಮ್ಮ ಹೆಸರನ್ನು ಹೇಳ್ತಾರೆ. ಅದಕ್ಕೆ ಮತ್ತೆ ನಿಮ್ಮ ಪುಣ್ಯವನ್ನು ಸೇರಿಸಬೇಕು, ಅದು ಮುಂದಿನ ಡೆಪಾಸಿಟ್ ಆಗ್ತದೆ. ಇಲ್ಲಿ ಡೆಪಾಸಿಟ್ ಖಾಲಿ ಆದರೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ನೀವು ಪಾಸ್ ಪುಸ್ತಕ ಸ್ವಲ್ಪ ದುಡ್ಡು ಕೂಡ ಇಲ್ಲ, ನಿನ್ನ ಅಕೌಂಟ್ ಮುಗಿದಿದೆ, ಅಲ್ಲಿ ಏನಿಲ್ಲ ಅಂತ ಹೇಳ್ತಾನೆ. ಹಾಗೆ ಭಗವಂತನೆಂಬ ಆ ಬ್ಯಾಂಕಿನ ಮ್ಯಾನೇಜರ್ನ ಖಾತೆಯಲ್ಲಿ ನಾವು ಪುಣ್ಯವೆಂಬ ಇದನ್ನು, ಈ ಹಣವನ್ನು, ಈಗ ಇಲ್ಲಿ ನಮ್ಮ ಶಿಷ್ಯವರ್ಗ ಮಾಡ್ತಾ ಇದ್ದು ಅದೇ ಕೆಲಸ ನೋಡಿ. ಯಾರ ಹತ್ರ ಏನೆಲ್ಲ ಸೂತ್ರಗಳು ಮಾಡಿ, ಕೂಪನ್ ಮಾಡಿ, ಅದು ಮಾಡಿ ಇದು ಮಾಡಿ, ಯಾಕೆ ಅವರ ಹೆಂಡತಿ ಮಕ್ಕಳು ಸಾಕಲಿಕ್ಕೆ ಅಲ್ಲ, ಸಮಾಜಕ್ಕೆ ಒಂದು ಸದ್ಬುದ್ಧಿಯನ್ನು, ಸದ್ಜ್ಞಾನವನ್ನು, ಸತ್ಪ್ರಜೆಯಾಗಿ ಮಾಡಬೇಕೆಂಬ ಸಂಕಲ್ಪದಿಂದ ಮಾಡ್ತಾರಲ್ಲ, ಅದು ನಿಜವಾದ ಮಾನವರ ಒಂದು ಕರ್ತವ್ಯ ಅಂತ ಹೇಳ್ಬೋದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಮಾಡಗೇರಿಯ ಎಲ್ಲ ನಮ್ಮ ಶಿಷ್ಯರು ಪುಣ್ಯಾತ್ಮರು ಸೇರಿಸಿ ಇಂಥ ಸುಂದರವಾದ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಮುಂದೆ ಕೂಡ ಎಲ್ಲ ಒಗ್ಗಟ್ಟಿಂದ ಸಹೋದರತೆಯಿಂದ ಎಲ್ಲ ಜಾತಿಯವರ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟು ನಾರಾಯಣ ಗುರು ಹೇಳಿದ ತತ್ವವಾಗಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಎಲ್ಲರೂ ಸಹೋದರತೆ ತಿಳ್ಕೊಂಡು ಒಗ್ಗಟ್ಟಿಂದ ನಿಮ್ಮ ರಥ ಮುಂದೆ ಹೋದಾಗ ನಿಮ್ಮ ಕನಸುಗಳೆಲ್ಲ ಸಾಕಾರ ಆಗ್ತದೆ, ನಿಮ್ಮ ಜನ್ಮವೂ ಕೂಡ ಸಾರ್ಥಕ್ಯ ಆಗ್ತದೆ. ಆ ನಿಟ್ಟಿನಲ್ಲೆಲ್ಲ ಮುಂದೆ ನಡೆಯೋಣಂತ ಹೇಳುತ್ತಾ, ನಾಳೆ ಮತ್ತೆ ಇಲ್ಲಿ ನಮ್ಮ ಇಲ್ಲಿ ಸಿರಿಸಿಯಲ್ಲಿ ಗುರುವಂದನೆ ಇಟ್ಟಿದ್ದಾರೆ. ನಾಡಿದ್ದು ಬೆಳಿಗ್ಗೆ 10-10:30 ಗಂಟೆಗೆ ನಮ್ಮ HR ನಾಯಕ ಇದ್ದಾರೆ ಕುಮಟಾದಲ್ಲಿ. ಎಲ್ಲ ಅಲ್ಲಿಯ ಸಮಾಜ ಬಂಧುಗಳು ಸೇರಿ ಗುರುವಂದನೆ ಮತ್ತು ಚಾತುರ್ಮಾಸದ ಸಿದ್ಧತೆಯ ತಯಾರಿ. ನೆಕ್ಸ್ಟ್ ಚಾತುರ್ಮಾಸ ಇಲ್ಲಿ ನಮ್ಮ ಕೋನಲ್ಲಿಯಲ್ಲಿ ನಮ್ಮ HR ನಾಯಕರು ಎಲ್ಲ ಅಲ್ಲಿಯ ಶಿಷ್ಯವರ್ಗ ಸೇರಿಕೊಂಡು ಭಾಳ ಸಂಘಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಧ್ಯಾಹ್ನ ಮೇಲೆ ಅದರ ತಯಾರಿಗಾಗಿ ನಮ್ಮ ನಾಮಧಾರಿ ಹೊನ್ನಾವರ ಸಂಘದಲ್ಲಿ ವಾಮನ್ ನಾಯಕರು ಮತ್ತು ಎಲ್ಲ ಮಂಜುನಾಥ್ ನಾಯಕರು ಎಲ್ಲ ಸೇರಿಕೊಂಡು, ಎಲ್ಲ ನಮ್ಮ ರಾಮಪ್ಪ ಎಲ್ಲ ಲೀಡರ್ಸ್ ಸೇರಿಕೊಂಡು ಅದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮವನ್ನು ಸರಿಯಾಗಿ ಹೊಂದಿಸಿ ಸರಿಯಾಗಿ ಸಕ್ಸಸ್ಫುಲ್ ಆಗಿ ಮಾಡಿ. ಚಾತುರ್ಮಾಸದ ಉದ್ದೇಶ ಏನೆಂದರೆ, ಹಿಂದೆ ಚಾತುರ್ಮಾಸಗಳು ನಮ್ಮಲ್ಲಿ ಮಾಡಬೇಕು ಅಂತ ಅನೇಕ ಜನ ರಾಜರು ಕೇಳಿಕೊಡ್ತಿದ್ರು. ಚಾತುರ್ಮಾಸ ಒಂದು ಊರಿನಲ್ಲಿ ನಡೆದರೆ ಅವರಿಗೆ ಪುಣ್ಯ ಬರ್ತದೆ, ಬರಗಾಲ ಬರುವುದಿಲ್ಲ, ಎಲ್ಲ ಅಲ್ಲಿಯ ಪ್ರಜೆಗಳಿಗೆ ಹಿತ ಆಗ್ತದೆ ಎಂಬ ಒಂದು ಸತ್ಸಂಕಲ್ಪದಿಂದ ನಾವು ಚಾತುರ್ಮಾಸವನ್ನು ನಡೆಸ್ತಾ ಇದ್ದೇವೆ. ಆದ ಕಾರಣ ನಿಮಗೆ ಇನ್ನೂ ಹತ್ತಿರ ಆಯಿತು, ರಾಮಕ್ಷೇತ್ರಕ್ಕೆ ಬರುವುದಾದರೆ ತುಂಬ ಕಷ್ಟ ಇತ್ತು. ಆ ನಿಟ್ಟಿನಲ್ಲಿ ಚಾತುರ್ಮಾಸವನ್ನು ಈ ಸಲ ಕುಮಟಾದಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲ ಸದ್ಭಕ್ತರದಲ್ಲಿ ಭಾಗಿಯಾಗಿ ಪುಣ್ಯಾತ್ಮರಾಗಿ ಈ ಕಾರ್ಯಕ್ರಮ ಜೋಡಿಸಿದಂಥ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇಷ್ಟೊತ್ತು ನಿಮಗೆ ಮಾತಾಡಲಿಕ್ಕೆ ಅವಕಾಶ ಸ್ವಾಮಿ ಕೊಡ್ತಾನೆ ಇಲ್ಲೋ ಅಂತ ಅಷ್ಟು ನನಗೆ ನಂಬಿತ್ತು, ಸ್ವಲ್ಪ ಕಪ್ಪ ತೊಂದರೆ ಇತ್ತು. ಆದರೆ ಏನೋ ಆ ಸ್ವಾಮಿ ನಮ್ಮ ಮೇಲೆ ನಿಮ್ಮ ಎಲ್ಲ ಪ್ರೀತಿಯಿಂದ ಇಷ್ಟು ಸಂದೇಶ ಕೊಡಬೇಕು ಅಂತ ಹೇಳಿದ್ದಾನೆ. ಈ ಒಂದು ಕಾರ್ಯಕ್ರಮವನ್ನು
ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟ ಎಲ್ಲ ಸದ್ಭಕ್ತರಿಗೆ ನನ್ನ ಆರಾಧ್ಯ ಸ್ವಾಮಿ ಶ್ರೀರಾಮಚಂದ್ರದು ಇವರು ಇಲ್ಲಿಯ ಸಲದೇವತೆಗೆಲ್ಲ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನ ಭಗವತ್ ಸನ್ನಿಧಿಗೆ ಅರ್ಪಿಸ್ತಾ ಇದ್ದೇನೆ. ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕಿ ಜೈ.